ಮನೇಲಿ ಎಲ್ಲರೂ ಹೇಗಿದ್ರಿ? ನಾನಂತೂ ಭಯಂಕರವಾಗಿದ್ದೀನಿ. ಇನ್ನ ಕೆಲವು ಗಂಟೆಗಳಲ್ಲಿ ನಾನು ಚೇಂಜ್ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಕೆಲವು ಗಂಟೆ ಆದ್ಮೇಲೆ ನೀವು ನನ್ನ ಕಂಡಿಡಿಯಕ್ಕೆ ಆಗಲ್ಲ, ಆ ತರ ಚೇಂಜ್ ಆಗ್ತಾ ಇದ್ದೀನಿ. ಯಾಕಂದ್ರೆ ನಾನು ಇವತ್ತು ಪಾರ್ಲರ್ಗೆ ಹೋಗ್ತಾ ಇದ್ದೀನಿ. ನಾಳೆಯಿಂದ ಸ್ಪೆಷಲ್ ಡೇ ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್. ನಾಳೆ ಸ್ಪೆಷಲ್ ಡೇ, ನಾಳಿದ್ದು ಅದಕ್ಕಿಂತ ಸ್ಪೆಷಲ್ ಡೇ. ಓ ಮೈ ಗಾಡ್, ಹೇಳಕ್ಕೆ ಆಗಲ್ಲ. ಫುಲ್ ಖುಷಿ ಆಗ್ತಿದೆ. ಈ ತರ ವ್ಲಾಗ್ಸ್ ನಾನು ಲೈಫಲ್ಲಿ ಮಾಡೋದಕ್ಕೆ ಖುಷಿ ಪಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ಮೇಲೆ ಸಂಜೆ 4 ಗಂಟೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಉಣ್ಮೆ ಪೂಜೆ ಗೀಜೆ ಏನು ಮಾಡಿಲ್ಲ ಫ್ರೆಂಡ್ಸ್. ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದೀನಿ ಅಷ್ಟೇ. ಪಾರ್ಲರ್ಗೆ ಹೋಗೋಣ ಅಂತ ಹೋಗಿ ಬಂದು ಆಮೇಲೆ ದೇವ್ರ ಕತೆ ನೋಡೋಣ. ಅದಕ್ಕೆ ಶಿವ ಇಲ್ಲಿ ದುಡ್ಡಿಟ್ಟಿದ್ದೀನಿ ಎತ್ಕೊಂತಂತೂ ಫ್ರೆಂಡ್ಸ್. ಇದನ್ನ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು. ಏನಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಕ್ ಹೋಗ್ಬೇಡಿ ಫ್ರೆಂಡ್ಸ್. ನೀರುಳ್ಳಿ ಅನ್ನ ಅರ್ಧಂಬರ್ಧ ತಿನ್ಬಿಟ್ಟು ಬಿಟ್ಬಿಟ್ಟು ಹೋಗೈತೆ. ಅದಕ್ಕೆ ನೀರುಳ್ಳಿ ಅಂದ್ರೆ ರಸಮ್ ಫ್ರೆಂಡ್ಸ್, ಅದೊಂಥರ ರಸಮು. ಟೊಮೊಟೊ ಇಲ್ಲಂದ್ರೆ ಈ ತರ ರಸ ಮಾಡ್ತೀನಿ ನಾನು. ಏನಂದ್ರೆ ಫ್ರೆಂಡ್ಸ್, ಮೊದಲನೇ ಸಲ ಶಿವ 500 ರೂಪಾಯಿ ಕೊಟ್ಟೈತೆ ಫ್ರೆಂಡ್ಸ್. ಖರ್ಚು ಮಾಡ್ಕೋಬಾ ಅಂತ. ನನ್ ನಂಬಕ್ಕೆ ಆಗ್ತಲ್ಲ ಇದು ನಂದೇ ಗಂಡನ ಅಂತ. ನಾನು ಪಾರ್ಲರ್ಗೆ ಹೋಗ್ಬೇಕಾರೆ ಓಪನ್ ಆಗಿ ಹೇಳ್ತೀನಿ ಫ್ರೆಂಡ್ಸ್, ನನಗೆ ಮನೆ ಮರದು ಏನಿಲ್ಲ ಅಂತ ಅನ್ಕೊಳ್ಳಿ. 40 ರೂಪಾಯಿ ಕೊಡ್ತಾ ಇದ್ದಿದ್ದು ಫ್ರೆಂಡ್ಸ್. 40 ರೂಪಾಯಿ 500 ರೂಪಾಯಿ ಕೊಟ್ಟೈತೆ ಫ್ರೆಂಡ್ಸ್. ನನ್ ನಂಬಕ್ಕೆ ಆಗ್ತಲ್ಲ. ಏನನ್ ಬೇಕು ಎಲ್ಲ ತಗೋಬಾ ಅಂತು 500 ರೂಪಾಯಲ್ಲಿ. ಅದಕ್ಕೆ ಫುಲ್ ಜೋಶಾಗಿ ರೆಡಿ ಆಗ್ಬಿಟ್ಟಿದ್ದೀನಿ. ಇವಾಗ ಪಾರ್ಲರ್ಗೆ ಹೋಗ್ಬಿಟ್ಟು ಬಂದು ಆಮೇಲೆ ವಾರ ಮಾಡೋಣ. ಹೆಂಗಿರೋ ನೆನ್ನೆನೆ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಅದಕ್ಕೆ ಆರಾಮಾಗಿ ಹೋಗ್ಬಿಟ್ಟು ನಿಧಾನಕ್ಕೆ ಬರ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಪಾರ್ಲರ್ ನೋಡ್ಕೊಂಡು ಬರೋಣ ಇವತ್ತು. ಟಾಮು ನನ್ನ ಮುಖ ನೋಡ್ಕೊಬಿಡು. ಬರೋಷ್ಟಲ್ಲ ನಾನು ಫುಲ್ ಚೇಂಜು. ಆಯ್ತಾಯ್ತು, ಸಮಾಧಾನ ಮಾಡ್ಕೋ. ನಾನು ಬಂದ್ಮೇಲೆ ಚೆನ್ನಾಗಿ ಕಾಣಿಸ್ತೀನಿ, ಸಮಾಧಾನ ಮಾಡ್ಕೊಳ್ಳ. ನೀನು ಬತ್ತೀಯ ಪಾರ್ಲರ್ಗೆ? ನಿಂಗೂ ಬೇಕಾ ಐಬ್ರೋ? ಐಬ್ರೋ ನಿನ್ಗೆ ಹೆಂಗಿದೆ ನೋಡೋಣ. ಬ್ಯೂಟಿಫುಲ್ ಐಸ್. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಡ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇದನ್ನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಡೈಲಿ ವಿಡಿಯೋ ನೋಡಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಟಾಮು ಸಿ 500 ಟಾಮ್. ಜಾಲಿ ಜಾಲಿ ಬಾರೋ. ಮಾತಾಡ್ಸ್ರೆ ಫೋಸ್ ಕೊಡ್ತಾನೆ. ಹೋಗ್ಬಿಟ್ಟು ಹೀರೋಯಿನ್ ತರ ರೆಡಿ ಆಗ್ಬಿಟ್ಟು ಬರ್ತೀನಿ. ನಿನಗಿಂತ ಡಬಲ್ ಆಗಿ ಫೋಸ್ ಕೊಡ್ತೀನಿ. ಫುಲ್ ಖುಷಿ ಆಗ್ತೈತೆ ಫ್ರೆಂಡ್ಸ್ ಪಾರ್ಲರ್ಗೆ ಹೋಗೋಕ್ಕೆ. ಮೊದಲನೇ ಸಲ ತಾಮನು ಡ್ರಾಪ್ ಕೊಡೋಕೆ ಬರ್ತಾನೆ. ಅದಕ್ಕೆ ತಾಂಬಾರೋ. ನಾನೇನಾದರೂ ಇಲ್ಲಿ ನಡ್ಕೊಂಡು ಹೋಗ್ತೀನಿ ಅಂದರೆ ಪಾರ್ಲರ್ಗೆ ಒಂದಕ್ಕೆ ಫ್ರೆಂಡ್ಸ್. ಬೇರೆ ಎಲ್ಲ ಟೈಮು ಶಿವನೇ ಕರ್ಕೊಂಡು ಹೋಗ್ತಿದ್ದೆ. ಶಿವನು ಕರ್ಕೊಂಡು ಹೋಗ್ತಾ ಇರಲಿಲ್ಲ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ನೋಡಿರ್ತೀರ ವೀಡಿಯೋಸಲ್ಲಿ ಕರ್ಕೊಂಡೇ ಹೋಗ್ತಾ ಇರಲಿಲ್ಲ. ನೀವೆಲ್ಲ ಕಾಮೆಂಟ್ ಮಾಡಿ ಉಪ್ಪು ಖಾರ ಹಾಕಿದ್ಮೇಲೆ ಕರ್ಕೊಂಡು ಹೋಗೋಕೆ ಸ್ಟಾರ್ಟ್ ಆಗೈತೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಶಿವನ ಬದಲಾಯಿಸಕ್ಕೆ ನನ್ನ ಕೈಲೂ ಆಗ್ತಾ ಇರಲಿಲ್ಲ. ನೀವೆಲ್ಲ ಸೇರಿ ಬದಲಾಯಿಸಿದ್ದಕ್ಕೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ ಫ್ರೆಂಡ್ಸ್. ನಾನು ನಾರ್ಮಲಾಗಿ ಬರ್ತೀನಲ್ಲ, ಪಾರ್ಲರು ಕ್ಲೋಸ್ ಆಗ್ಬಿಟ್ಟೈತೆ. ಉಂಡ ಮೇಲೆ ಕ್ಲೋಸ್ ಮಾಡ್ತಾರ. ಅದಕ್ಕೆ ಈಗ ಇನ್ನೊಂದು ಬೇರೆ ಪಾರ್ಲರ್ ಇದೆ, ಬರ್ತಾ ಇದ್ದೀನಿ, ನೋಡುವ. ಇದೇ ಮೊದಲನೇ ಸಲ ಈ ಪಾರ್ಲರ್ಗೆ ಹೋಗಿದ್ದು. ಅವಕ್ಕ ವೀಡಿಯೋ ಮಾಡ್ಕೊಳಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಆಮೇಲೆ ಕಾಡಿಬೇಡಿ ನಿಮ್ಮ ಫೇಸ್ ತೋರಿಸಲ್ಲ ಹಂಗೆ ಹಿಂಗೆ ಅಂತೆಲ್ಲ ಬಲವಂತ ಮಾಡಿದೆ. ಯಾಕೆ ಲೈಟ್ ಆಫ್ ಮಾಡಿಬಿಟ್ಟು ವೈಬ್ರೋ ಮಾಡ್ತಿರ್ತಾರೆ ಅಂತ ಅನ್ಕೊಂಡ್ರೆ ಫ್ರೆಂಡ್ಸ್. ನೋವೇ ಚಾನ್ಸೇ ಇಲ್ಲ. ಅವ್ರು ಅಡ್ಡ ನಿಂತಿರೋದಕ್ಕೆ ನಾನು ಲೈಟ್ ಆಫ್ ಮಾಡ್ದಂಗೆ ಕಾಣಿಸ್ತೈತೆ. ನನಗೆ ಒಂಥರ ಶಾಕ್ ಆಯಿತು. ಮತ್ತು ಪಕ್ಕದಲ್ಲಿ ಫೋಟೋ ಐತಲ್ಲ, ಅದು ನಾನು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದು ಜಸ್ಟ್ ಫೋಟೋ ಫ್ರೆಂಡ್ಸ್. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ನಾನಿನ್ನೂ ಐಬ್ರೋ ಮಾಡಿಸ್ಕೊಳ್ತಾ ಇದ್ದೀನಿ ನೋಡಿ. ಯಾಕೆ ಸೈಡ್ಗೆ ಹೋದ್ಮೇಲೆ ಬೆಳಕು ಬಂತು. ಹಂಗೆ ಫ್ರೆಂಡ್ಸ್, ನಾನೊಂಥರ ಬೆಳಕು ಫ್ರೆಂಡ್ಸ್. ನಾನು ಕ್ಯಾಮ್ರಾ ಮುಂದೆ ಇದ್ದರೆ ಬೆಳಕು, ಬೇರೆ ಯಾರು ಬಂದರೆ ಕತ್ಲು. ಇದು ನನಗೂ ಗೊತ್ತಿರಲಿಲ್ಲ. ಇವತ್ತು ಈ ವಿಡಿಯೋ ನೋಡ್ಬಿಟ್ಟು ಮಾತ್ರ ನನಗೆ ಅರ್ಥ ಆಯಿತು. ಇವರು ತುಂಬ ಫ್ರೆಂಡ್ಲಿ ಆಗಿದ್ರು. ಇವ್ರಿಗೂ ಸಹ ಅರ್ಧಂಬರ್ಧ ಕನ್ನಡ ಬರ್ತಾಯಿತ್ತು. ಆದರೆ ನಾನು ಬಿಡಲ್ಲ, ನಾನು ಕನ್ನಡದಲ್ಲಿ ಮಾತಾಡಿಸ್ತೀನಿ. ಪೂರ್ತಿ ಕನ್ನಡ ಬರಲ್ಲ ಅಂದ್ರೆ ಅವ್ರ ಜೊತೆ ಮಾತಾಡ್ತೀನಿ. ಇನ್ನು ಅರ್ಧಂಬರ್ಧ ಬರ್ತೈತೆ ಅಂದರೆ ಬಿಡ್ತೀನಿ. ಕನ್ನಡ ಕಲಿಸ್ಬಿಟ್ಟೆ ಬರೋದು ನಾನು. ಆಮೇಲೆ ಸಿಕ್ಕಾಪಟ್ಟ ಇಬ್ಬರು ಸಖತ್ತಾಗಿ ಮಾಡಿದ್ರು ಫ್ರೆಂಡ್ಸ್. ನನಗೆ ಪೇನೇ ಅನಿಸಿಲ್ಲ. ಅಂದರೆ ನನಗೆ ಮಾತಾಡ್ಕೊಂಡು ಕಾಮಿಡಿ ಮಾಡಿಕೊಂಡು ಏನಾದರೂ ಐಬ್ರೋ ಮಾಡಿದ್ರೆ ನನಗೆ ಪೇನ್ ಅನ್ಸಲ್ಲ. ಆಮೇಲೆ 4 ಹೆಡ್ ಅಪ್ಪರ್ ಲಿಪ್ಪು ಮಾಡ್ತೀನಿ ಅಂತಂದ್ರು. ಆಮೇಲೆ ಏನಾದರೂ ಕ್ರೀಮ್ ಆಯ್ತಾ ಪೇನ್ ಆಗದಿರೋ ಥರ ಅಂತ ಕೇಳಿದೆ. ನಕ್ಕು ಬಿಟ್ರು. ಆ ಥರ ಏನಿರಲ್ಲ ಥ್ರೆಡ್ಡಿಂಗಲ್ಲಿ. ಬೇಕಾದರೆ ವ್ಯಾಕ್ಸ್ ಮಾಡಿಸ್ಕೋಬೋದು ಅಂತ ಹೇಳಿದ್ರು. ನಾನು ಅದೆಲ್ಲ ನನಗೆ ಅಭ್ಯಾಸ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಎದ್ದುಬಿಟ್ಟೆ. ಥ್ಯಾಂಕ್ ಯು ಸಿಸ್ಟರ್, ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಸುಮಾರಾಗಿದ್ದೇನಾ ಎಂತ ಅಂತ. 4 ಹೆಡ್ ಅಪ್ಪರ್ ಲಿಪ್ಪು ಫಸ್ಟ್ ಟೈಮ್ ಫ್ರೆಂಡ್ಸ್ ಮಾಡ್ತಿದ್ದು ನಾನು. ಯಾವಾಗಲೂ ಮನೇಲೆ ಮಾಡ್ಕೊಳ್ತೀನಲ್ಲ. ನಂಗೊಂದು ಸ್ವಲ್ಪ ಇತ್ತೀಚೆಗೆ ಕೆಲಸಗಳು ಜಾಸ್ತಿ ಐತೆ ಅಂದ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ. ನೋ ವೇ, ಚಾನ್ಸೇ ಇಲ್ಲ. ಓಕೆ ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊತೀನಿ. ಈಗ 80 ರೂಪಾಯಿ ಆಯ್ತು ಫ್ರೆಂಡ್ಸ್. ಐಬ್ರೋ 4 ಹೆಡ್ ಅಪ್ಪರ್ ಲಿಪ್ಪು 80 ರೂಪಾಯಿ. ಈಗ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಫ್ಯಾನ್ಸಿ ಸ್ಟೋರ್ಗೆ ಹೋದೆ. ಅಲ್ಲಿ ನಾನು ಮಣಿಗಳು ತಗೊಳ್ಳೋಣ. ಹ್ಯಾಂಡ್ ಕ್ರಾಫ್ಟ್ ಅರ್ಧಂಬರ್ಧ ಮಾಡಿದ್ನಲ್ಲ ಫ್ರೆಂಡ್ಸ್, ಅದಕ್ಕೆ ಮಣಿಗಳು ಬೇಕಾಗಿತ್ತು. ಡಿಸೈನ್ ಐಟಮ್ಸ್ ಏನಾರು ಇದ್ರೆ ನೋಡ್ತಾರೋಣ ಅಂತ ಹೋದೆ. ಅವಣ್ಣ ಇಲ್ಲಿ ಸಿಗಲ್ಲ, ಮುಂದೆಗಡೆ ಸಿಟಿಗೆ ಹೋಗಬೇಕು ಅಂತ ಹೇಳಿದ್ರು. ಆಮೇಲೆ ಸನ್ಸ್ಕ್ರೀನ್ ಇತ್ತು, ತಗೊಂಡೆ. ಯಾಕಂದರೆ ಬೆಟ್ಟಕ್ಕೆ ನಡ್ಕೋಬೇಕಾದ್ರೆ ಮುಖಲ್ಲ ಸುಟ್ಟೋಗ್ತೈತೆ, ತಗೊಳ್ರಿ ಅಂತ ನೀವೇ ಕಮೆಂಟ್ ಮಾಡಿದ್ರಿ. ಅದಕ್ಕೋಸ್ಕರ ತಗೊಬಂದೆ ಫ್ರೆಂಡ್ಸ್. ಎಲ್ಲಾನು 10 ರೂಪಾಯಾ? 10 ರೂಪಾಯಿ ಕಾಂಪಿಟೇಷನ್.
ಕವರ್ ಇಲ್ಲ ಲಾಸ್ ಅಲ್ವಾ 10 ರೂಪಾಯಿ ಆದ್ರೂ ಪರವಾಗಿಲ್ಲ ತಿನ್ರಿ ಹಾಂ ಇವತ್ತು ನಾಳೆ ಹಾಂ ಪುಣ್ಯಾತ್ಮ ಪುಣ್ಯಾತ್ಮ ಇಲ್ಲೇನ ಮಾಡ್ತಿದ್ಯಾ ಬಾ ಸಾಕಾಗೋಯ್ತು ಫ್ರೆಂಡ್ಸ್. ಈಗ ಮತ್ತೆ ಹೋಗ್ಬೇಕು ಫ್ರೆಂಡ್ಸ್. ನಾನು ಸೂಪರ್ ಮಾರ್ಕೆಟ್ ಈ ಕಡೆ ಐತೆ, ನಾನು ಹೋಗಿದ್ದಕ್ಕೆ ಇವನ್ನೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸನ್ಸ್ಕ್ರೀನ್ ತಗೊಂಡೆ ಫ್ರೆಂಡ್ಸ್. ಇದು ಯಾಕೆ ತಗೊಂಡೆ ಅಂದರೆ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತೀನಿ ಅಂದ ತಕ್ಷಣನೇ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬರ್ಸ್ ಹೇಳಿದ್ರಿ ಸನ್ಸ್ಕ್ರೀನ್ ತಗೊಳ್ಳಿ ಮುಖ ಎಲ್ಲ ಹಾಳಾಗ್ಬಿಡ್ತೈತೆ ಅಂತ. ಹೋದ ವರ್ಷ ಸುಟ್ಟೋಗ್ಬಿಟ್ಟಿತ್ತು ಫ್ರೆಂಡ್ಸ್ ನನ್ನ ಮುಖ ಅಷ್ಟು ಬಿಸಿಲಿತ್ತು. ಅದಕ್ಕೆ ಮೊದಲೇ ತಗೊಬಂದ್ಬಿಟ್ಟೆ. ಅಯ್ಯಪ್ಪ ಸೊಪ್ಪು 10 ರೂಪಾಯಿ ಅಲ್ಲ ಪಾಪ ಅವ್ರು ಲಾಸ್ ಆದರೂ ಕೊಟ್ಟವ್ರೆ. ರೈತರು ಕೊಟ್ಬಿಡ್ತಾರೆ ಫ್ರೆಂಡ್ಸ್. ಮಧ್ಯದಲ್ಲಿ ರೈತರ ಹತ್ರ ತಗೊಬಂದು ಕೊಡ್ತಾರಲ್ಲ ಅವ್ರು ಕಡಿಮೆ ಮಾಡ್ಕೊಳ್ಳಲ್ಲ, ಅದಕ್ಕೆ ರೈತರು ಲಾಸ್ ಆಗೋದು. ಸೊಪ್ಪಿಲ್ಲ ಇರಲಿ. ಓಕೆ ಫ್ರೆಂಡ್ಸ್, ಇನ್ನು ನನ್ನ ಹತ್ರ 130 ರೂಪಾಯಿ ಉಳ್ಕೊಂಡಿದ್ದು. ಇದನ್ನು ಖರ್ಚು ಮಾಡೋ ತನಕ ನಾನು ಮನೆಗೆ ಬರಲ್ಲ ಫ್ರೆಂಡ್ಸ್. ಅದಕ್ಕೆ ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಹೊರಗೇನೋ ಬೇಕು ಫ್ರೆಂಡ್ಸ್. ಪಿಜ್ಜಾ ಮಾಡಿದೆ ಸ್ಟಾಕ್ ಇಟ್ಕೊಂಡಿರೋದಕ್ಕೆ ಅದೇ ಕಾರಣ. ಹೊರಗೇನೋ ಇಲ್ಲ. ಅದು ತಗೊಂಡು ಟಾಮಿಗೆ ಬಿಸ್ಕೆಟ್ ಬರ್ತಾ ಇರ್ತೀನಿ. ವಾವ್ ಸೂಪರ್ ಆಗಿದ್ದೀನಿ. ಸುಸ್ತಾಗ್ತೈತೆ, ನೀರು ಕೊಟ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್. ಟಾಮ್ ಇದು ಮೇನ್ ರೋಡ್, ಹೋಗಿ ಮನೆ ಹತ್ರ ಬರ್ತೀನಿ. ಆಮೇಲೆ ನೋಡು ಗಾಡಿಗಳೆಲ್ಲ ಬರ್ತಾವೆ. ಟಾಮ್ ಹೋಗು ಮನೆ ಹತ್ರ. ಅಯ್ಯೋ ದೇವ್ರೆ, ಅರ್ಧ ಕಿಲೋಮೀಟರ್ ನೋಡಿ ಗಾಡಿಗಳು ಬರ್ತವೆ. ಹೋಗಿ ಮನೆ ಹತ್ರ ಹೋಗಿ, ಆಮೇಲೆ ಬರ್ತೀನಿ. ಹೋಗು ಹೋಗು. ಸೂಪರ್ ಮಾರ್ಕೆಟ್ ಹತ್ರ ಏನೋ ಬಂದೆ ಫ್ರೆಂಡ್ಸ್, ಬಟ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಇವ್ರು ಪರ್ಮಿಷನ್ ಕೊಡಲ್ಲ. ಇಲ್ಲೇ ಹೊರಗಡೆ ತಗೊಬರ್ಬೇಕು. ಎಲ್ಲಿ ವಾವ್, ಅಂದರೆ ಸೂಪರ್ ಮಾರ್ಕೆಟ್ ಒಳಗೆ ಒಂದೇ ಒಂದು ಹುಡುಗಿ ಇತ್ತು, ವ್ಯಾಪಾರ ಇಲ್ಲ ಅಂತ ಅನಿಸ್ತೈತೆ. ಅದಕ್ಕೋಸ್ಕರ ಹುಡುಗಿನ ಯಾಮರ್ಸ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ. ನಾನು ಪರ್ಮಿಷನು ಕೇಳಕ್ಕೆ ಹೋಗಲಿಲ್ಲ, ವೀಡಿಯೋ ಮಾಡ್ಕೊಬೋದು ಹಂಗೆ ಅಂತ. ಹೆಂಗಿದ್ರು ನೋ ಅಂತಲೇ ಹೇಳ್ತಾರೆ. ಪಿಜ್ಜಾಗೆ ಬೇಕಾಗಿರೋ ಐಟಮು ಅಂದರೆ ಹೊರಗೇನೋ ತೊಗೊಳಕ್ಕೆ ಹೋದೆ ಫ್ರೆಂಡ್ಸ್. ಅದೇ ಇರಲಿಲ್ಲ, ಅದು ಬಿಟ್ಟು ಬೇರೆ ಎಲ್ಲ ಇತ್ತು. ಇದೇನೋ ಪಿಜ್ಜಾ ಅಂತಿತ್ತು, ಅದನ್ನು ಡಬ್ಬಿನ ಎತ್ತಾಕೊಬಿಟ್ಟೆ. ಯಾವುದೋ ಒಂದು ಪಿಜ್ಜಾ ಅಂತ ಐತಲ್ಲ ಅದ್ರ ಮೇಲೆ ಅಂದ್ಬಿಟ್ಟು ಆಲ್ ಇನ್ ಒನ್ ಇರ್ಬೋದು ಅಂತ. ಆಮೇಲೆ ಪಾಪ್ಕಾರ್ನು ಒಂದ್ಸಲ ತಂದಿದ್ದು ಚೆನ್ನಾಗಿ ಬಂದಿತ್ತು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದು ಒಂದು ಎತ್ಕೊಂಡೆ. ಅದು ಬೇರೆ 10 ರೂಪಾಯಿ ಎಲ್ಲ. ನೋಡ್ತಾ ಇದ್ರೆ ಕಣ್ಣು ಎಳಿತೈತೆ ಫ್ರೆಂಡ್ಸ್. ಇದೆತ್ಕೊಳ್ಳೋಣ ಅಂತ ನೋಡಿದ್ರೆ ಕರಿಯಲ್ಲಿ ಇದ್ದಿದ್ದೆ 120 ರೂಪಾಯಿ. ಅದಕ್ಕೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಒಂದೊಂದು ಕಡೆ ಕಣ್ಣಾಡ್ಸ್ಕೊಂಡು ಬಂದೆ. ಎಲ್ಲ ಐಟಮ್ಸು ಸಿಗ್ತೈತೆ ಫ್ರೆಂಡ್ಸ್, ಬೇಕಾದ್ದೆಲ್ಲ ಎಲ್ಲ ತೊಗೋಬೋದು. ಆದರೆ ಬರಬೇಕಾದ್ರೆ ಒಂದು 5-10 ಸಾವಿರ ಅದ್ರ ಕೈಯಲ್ಲಿರಬೇಕು. ನಂತರ 120 ರೂಪಾಯಿ ಎತ್ಕೊಂಡು ಬಂದರೆ ತಲೆ ತೆಗೆಸ್ಕೊಂಡು ಹೋಗ್ಬೇಕಾಗ್ತೈತೆ. ತುಂಬ ಜನ ಹೇಳ್ತಾ ಇರ್ತೀರಾ ನಾನು ಐಟಮ್ಸ್ ತಂದಾಗೆಲ್ಲ ಮಾಲ್ಗೆ ಹೋಗ್ರಿ, ಸೂಪರ್ ಮಾರ್ಕೆಟ್ಗೆ ಹೋಗ್ರಿ, ಎಲ್ಲ ತಗೊಬರ್ಬೋದು ಅಂತ. ಕಾರಣ ಇಷ್ಟೇ ಫ್ರೆಂಡ್ಸ್, ಕಡಿಮೆ ದುಡ್ಡು ಎತ್ಕೊಂಡು ಇಂಥ ಜಾಗಕ್ಕೆಲ್ಲ ಹೋದ್ರೆ ನಮ್ಮ ಮನ್ಸು ತಡಿತೈತೆ ಫ್ರೆಂಡ್ಸ್. ನೋಡಿ ಎಷ್ಟೊಂದು ಐಟಮ್ಸ್ಗಳೈತೆ, ನೋಡಿದ್ದೆಲ್ಲ ಎತ್ತಾಕೊಳ್ಳೋಣ ಅಂತ ಅನ್ನಿಸ್ತೈತೆ. ನಾನು ಬರೋವರೆಗೂ ಟಾಮು ಇಲ್ಲೇ ಅವನೇ ಫ್ರೆಂಡ್ಸ್. ಏನ್ ಧೈರ್ಯ ಐತಿ ಅವನಿಗೆ. ಸರಿ ಬಮ್ಮ ಹೋಗೋಣ ಬಾ ಫ್ರೆಂಡ್ಸ್. ನಾನು ಸೂಪರ್ ಮಾರ್ಕೆಟ್ಗೆ ಅರ್ಧ ಕಿಲೋಮೀಟ್ರ್ ಹೋಗಿದ್ದೀನಿ. ಇವ್ನು ನೋಡ್ಕೊಂಡೇ ಬಂದ್ಬಿಟ್ಟು ಒಂದು ಫ್ರೆಂಡ್ಸ್ ಅಲ್ಲಿ ಗಂಟ 2 ನಾಯಿಗಳು ಬಂದು ಭಯ ಬಿದ್ದುಬಿಟ್ಟೆ ಕಚ್ಚಾಕ್ಬಿಡ್ತವೆ ಅಂದ್ಬಿಟ್ಟು ಅಲ್ಲೇ ಸ್ಟಾಪ್ ಆಗ್ಬಿಟ್ಟ. ನಾನು ಎಲ್ಲಿ ಸ್ಟಾಪ್ ಆಗಿದ್ನೋ ನಾನು ವಾಪಸ್ ತಿರುಗಿ ಬರೋ ಗಂಟ ಅಲ್ಲೇ ನಿಂತ್ಕೊಂಡವನೇ. ಎಷ್ಟು ಧೈರ್ಯ ಫ್ರೆಂಡ್ಸ್ ಇವನಿಗೆ. ಭಯ ಆಗೋಗಿತ್ತು ಸೂಪರ್ ಮಾರ್ಕೆಟ್ಗೆ ಹೋಗಿ ಬರೋ ಗಂಟ. ಒಳಗೋದ್ರೆ ಯಾರು ನಾಯಿ ಕಚ್ಚಾಕ್ಬಿಡ್ತಾವ ಅಂತ ಎಷ್ಟು ಟೆನ್ಷನ್ ಕೊಡ್ತಾನೋ. 500 ರೂಪಾಯಿಲಿ ಎಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ ಗೊತ್ತಾ ಫ್ರೆಂಡ್ಸ್. ನನ್ನ ಮೇಲೆ ಪ್ರೌಡ್ ಆಗ್ತೈತೆ, ಪ್ರೌಡ್ ಫೀಲ್ ಆಗ್ತೈತೆ. ಹಾಗೆ ಸುಸ್ತು ಸಿಕ್ಕಾಪಟ್ಟೆ ಆಗ್ತೈತೆ. ಹತ್ತತ್ರ 1 ಕಿಲೋಮೀಟರ್ ಓಡಾಡಿದೆ, ಹಿಂಗೆ ಅರ್ಧ ಕಿಲೋಮೀಟರ್ ಯಪ್ಪ ಸೈಕ್ ಆಗೋದೆ ಮೈಂಡು. ಓಕೆ ಬನ್ನಿ ಫ್ರೆಂಡ್ಸ್, ನಾನು ಮಾಡಿರೋ ಶಾಪಿಂಗ್ ತೋರಿಸ್ತೀನಿ. ಬಿದ್ದು ನಕ್ಬಿಡ್ತೀರಾ. ಇದು 2 ಕಟ್ ಸೊಪ್ಪು ಫ್ರೆಂಡ್ಸ್ 10 ರೂಪಾಯಿ. ಮೆಂತೆ ಮತ್ತು ಪಾಲಕ್ಕು 20 ರೂಪಾಯಿ ಆಯ್ತಾ. ನನ್ನ ಐಬ್ರೋ 80 ಆಯ್ತಾ. 100 ರೂಪಾಯಿ ಆಯ್ತಾ. ಸನ್ಸ್ಕ್ರೀನು 175. ಇದು ಏನಂತ ಗೊತ್ತಿಲ್ಲ ಫ್ರೆಂಡ್ಸ್, ಹೊರಗೇನೋ ಸಿಗಲಿಲ್ಲ. ಚಿಲ್ಲಿ ಫ್ಲೇಕ್ಸ್ ಕೇಳಿದೆ, 100 ರೂಪಾಯಿ ಜಾಸ್ತಿ ಕೇಳಿದ್ರು. ಅಮೌಂಟ್ ಇದ್ದಿದ್ದು 100 ರೂಪಾಯಿ ಅಷ್ಟೇ, ಅದಕ್ಕೆ ಇದು ತಗೊಂಡೆ. 105 ರೂಪಾಯಿ ಆಯಿತು. ಇದು ನನ್ನ ಮತ್ತೆ ಇದು ಪಾಪ್ಕಾರ್ನು. ಇದೇನೋ ಪಿಜ್ಜಾ ಸ್ನ್ಯಾಪಿನ್ ಪಿಜ್ಜಾ ಮಿಕ್ಸ್ ಅಂತಿತ್ತಲ್ಲ, ಪಿಜ್ಜಾಗೆ ಹಾಕ್ಬೋದೇನೋ, ಎಲ್ಲ ಮಿಕ್ಸ್ ಇರಬೇಕು ಅಂತ ಅಂದ್ಕೊಂಡು ತಗೊಬಿಟ್ಟೆ. ಇದು 10 ರೂಪಾಯಿ. ಹಾಲು 10 ರೂಪಾಯಿ. ಇದು ಟಾಮುಗೆ. ಎಲ್ಲ ಖರ್ಚಾಗಿ ಈ 5 ರೂಪಾಯಿ ಮಿಕ್ಕೈತೆ. ಅಂದರೆ ದೊಡ್ಡವ್ರು ಹೇಳೋರಲ್ಲ ಫ್ರೆಂಡ್ಸ್, ಗಂಡನ ಕಾಣ್ದಿರ ಅಷ್ಟೋ ಇಷ್ಟೋ ದುಡ್ಡು ನಾವು ಉಳಿಸ್ಕೋಬೇಕು ಖರ್ಚು ಕೊಟ್ಟಿರೋದ್ರಲ್ಲಿ ಅಂತ. ನನ್ನ ಇವತ್ತಿನ ಉಳಿತಾಯ 5 ರೂಪಾಯಿ ಫ್ರೆಂಡ್ಸ್. ನಿಮ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡಿ, ಎಲ್ಲ ಕಡೆ ಅಂಟಿಸ್ಬಿಡ್ತೀವಿ. ಇದನ್ನೇನು ಮಾಡ್ತೀನಿ ಅಂದರೆ ನಮ್ಮ ಬ್ಯಾಂಕ್ಗೆ ಹಾಕ್ತೀನಿ. ನಮ್ಮನೆ ಸಹ ಬ್ಯಾಂಕ್ ಐತೆ ಫ್ರೆಂಡ್ಸ್. ಸಿ ದಿಸ್ ಬ್ಯಾಂಕು, ವೆರಿ ಕ್ಯೂಟ್ ಬ್ಯಾಂಕು. 5 ರೂಪಾಯಿ ಸೇವ್ ಮಾಡಿದೆ, ಖುಷಿ ಆಯಿತು ಫ್ರೆಂಡ್ಸ್. ನನಗೆ ಸುಸ್ತಾಗ್ತೈತೆ ಸಿಕ್ಕಾಪಟ್ಟೆ.
ಅಂದರೆ ಬೆಳಗ್ಗೆ ರೈಸ್ ಮಾಡಿದ್ನಲ್ಲ ಫ್ರೆಂಡ್ಸ್, ಅನ್ನ ರಸ. ಶಿವ ಬಂದ ತಕ್ಷಣ ಹೊಟ್ಟೆ ಹಸಿತಿತ್ತು ಅಂತ ನನಗೆ ಗೊತ್ತು, ಅಂದೆ ಅಂತಿದ್ದೆ. ಅದಕ್ಕೆ ಹಾಲು ತೊಗೊಂಡ್ಬಿಟ್ಟು ಟೀ ಮಾಡೋಣ ಅಂತ. ಬಿಸ್ಕೆಟು ಟಾಮ್ಗೆ, ನನಗೆ ಐಬ್ರು, ಸೊಪ್ಪು ಸಾರಿಗೆ, ಪಿಜ್ಜಾ ಶಿವಗೆ, ಸನ್ಸ್ಕ್ರೀನು ನನಗೆ. 500 ರೂಪಾಯಿಲಿ 3ವಾರಗೂ ಮೇಂಟೈನ್ ಮಾಡಿದ್ದೀನಿ. ಮನೆ ಸಂಸಾರನೇ ಮಾಡಿದ್ದೀನಿ. ನನಗೋಸ್ಕರ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಟಮ್ಲ. ನಿನಗೋಸ್ಕರ ಏನು ಬಂದಿಲ್ಲ, ಖುಷಿ ಪಡಕ್ ಹೋಗ್ಬೇಡ. ನಾನು ಬಿಸ್ಕೆಟ್ ತರಿಸ್ಕೊಳ್ಳೋಣ ಅಂತ ಬಂದೆ. ಥ್ಯಾಂಕ್ ಯು ಸೋ ಮಚ್ ನಾನು ಬಿಸ್ಕೆಟ್ ಕೊಟ್ಟಿದ್ದಕ್ಕೆ. ಓಕೆ ಫ್ರೆಂಡ್ಸ್, ಮೊದಲು ಟೀಗೆ ಇಟ್ಬಿಟ್ಟು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿತೀನಿ. ನನಗೂ ಸ್ವಲ್ಪ ತಲೆನೋವು ಬಂದ್ಬಿಡ್ತು ಫ್ರೆಂಡ್ಸ್. ಗಾಡಿಗಳ ಸೌಂಡೇ ಕೇಳೋದೆ ಅಪರೂಪ. ನಾನು ಆ ಸೌಂಡ್ಗೆ ತಲೆನೋವು ಬಂದ್ಬಿಡ್ತು. ಟೀ ಮಾಡ್ಕೊಡ್ಬಿಟ್ಟು ಆಮೇಲೆ ಮನೆ ಹೊರಿಸ್ಬಿಟ್ಟು ಬೇಗ ಬೇಗ ರಂಗೋಲಿ ಹಾಕ್ಬಿಟ್ಟು ವಾರ ಮಾಡ್ತೀನಿ. ಪಿಜ್ಜಾ ಇವತ್ತೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್, ಮನೆ ಕೆಲಸ ಮುಗಿಸಲು ಎಷ್ಟು ತಪ್ಪಿತ್ತು. ಟೈಮಿಂಗ್ಸ್ ನೋಡ್ಕೊಂಡು ಪಿಜ್ಜಾ ಮಾಡ್ತೀನಿ. ಇದು ಲಾಸ್ಟ್ ಟಾಮ್, ನಿನಗೆ 10 ಬಿಸ್ಕೆಟ್ ಆಯಿತು. ಹೊಟ್ಟೆ ಕೆಟ್ಟೋಗ್ತೈತೆ. ಆಯ್ತು ಬಿಡು, ಇನ್ನು ಮಿಕ್ಕಿರೋ ಬಿಸ್ಕೆಟ್ ಎಲ್ಲ ನೀನೇ ತಿನ್ಕೋ. ಸ್ವಲ್ಪ ಕಿಚನ್ ಬ್ರೈಟ್ನೆಸ್ ಕಮ್ಮಿ ಆಗೈತಲ್ಲ ಫ್ರೆಂಡ್ಸ್. ಇಲ್ಲೊಂದು ಬಲ್ಪ್ ಹಾಕೊಂಡಿದ್ದೆ ಬೆಳಕಿಗೆ ಅಂದ್ಬಿಟ್ಟು, ಅದು ಟಮರ್ ಆಗೋಯ್ತು. ಆದರೂ ಬೆಳಕು ಬತ್ತಿತ್ತಲ್ಲ. ಓಕೆ ಫ್ರೆಂಡ್ಸ್, ಮುಖ ಚೇಂಜ್ ಆಗ್ಬಿಟ್ಟೈತೆ. ಓಕೆ ಫ್ರೆಂಡ್ಸ್, ಈ ಡ್ರೆಸ್ಸಲ್ಲಿ ನಾನು ಏನಾದರೂ ಮನೆ ಕೆಲಸ ನಿಂತರೆ ನಮ್ಮ ಅಪ್ಪನೇ ಮಾಡೋಕ್ಕಾಗಲ್ಲ. ಚಿಟ್ಕೆ ಹೊಡೆಸಲು ಡ್ರೆಸ್ ಚೇಂಜ್ ಮಾಡ್ಕೊಬತ್ತೀನಿ. ಫಾಸ್ಟ್ ಆಗಿ ತರ ಕೆಲಸ ಮಾಡ್ತೀನಿ ಫ್ರೆಂಡ್ಸ್. ಟೀನ ಸಿಮ್ಮಲ್ಲಿ ಇಡ್ತೀನಿ. ಅದಕ್ಕೂ ಮುಂಚೆ ಟಂಟಡ ಮ್ಯಾಜಿಕ್ ಆಯ್ತು ಅಂತ ಅನ್ಕೊಂಡ್ರ ಫ್ರೆಂಡ್ಸ್? ನೋ ವೇ, ಚಾನ್ಸೇ ಇಲ್ಲ. ಟೀ ಆಯ್ತಾ? ಅಭ್ಯಾಸ ಇಲ್ವಲ್ಲ ಫ್ರೆಂಡ್ಸ್, ಹೊರಗಡೆ ಓಡಾಡಿ. ಇನ್ಮೇಲೆ ಅಭ್ಯಾಸ ಮಾಡ್ಕೋಬೇಕು. ಅದಕ್ಕೆ ಜರ್ನಿ ಮಾಡಿ ಬಂದವರೆಲ್ಲ ಟೀ ಗ್ಲಾಸ್ 1 ಗ್ಲಾಸ್ ಕೊಡಿ 1 ಗ್ಲಾಸ್ ಕೊಡಿ ಅಂತಾರೆ. ಯಾಕಂತ ಅರ್ಥ ಆಯ್ತು ಇವತ್ತು ನನಗೆ. ಹೊರಗಡೆ ಬಂದು ತಲೆನೋವು ಬರ್ತೈತೆ, ಅದಕ್ಕೆ ಟೀ ಕುಡಿದು ತಲೆನೋವು ಕಮ್ಮಿ ಮಾಡ್ಕೋತಾರೆ. ಟೀ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು ಅಂತ ಅರ್ಥ ಆಯ್ತು. ಟೀಗೊಂದು ಗತ್ತೈತೆ. ಇಲ್ಲೊಂದು ತ್ವಾಕೆ ಐತೆ. ತ್ವಾಕೆ ಅಂದ್ರೆ ಬಾಲ, ಸಾರಿ, ಮೈ ಮೇಲೆ ಬಟ್ಟೆ ಇದ್ದಂಗೆ ಕಟ್ ಮಾಡಬಾರ್ದು, ಒಲಿಬಾರ್ದು. ಮರ್ತು ಬಿಟ್ಟಿದೆ. ನಮ್ಮ ಕಾಫಿ ರೆಡಿ ಫ್ರೆಂಡ್ಸ್. ಇದು ಸ್ವಲ್ಪ ಸ್ವಲ್ಪ ನನಗೆ ಜಾಸ್ತಿ ಜಾಸ್ತಿ ಶಿವಾಗೆ. ಗಂಡು ಮಕ್ಕಳು ಜಾಸ್ತಿ ಕುಡಿಬೇಕು, ಹಂಗಾಗಿ ಟೀ ಮಾತ್ರ ಕುಡೀರಿ ಜಾಸ್ತಿ. ನಿನಗೆ ಬೇಡಪ್ಪ, ನೀನು ಕುಡಿಬಾರ್ದು. ಬಿಸ್ಕೆಟ್ ತಿಂದಿದ್ಯಲ್ಲ, ಯಾಕೋ ಗುರಾಯಿಸ್ತೀಯಾ? ನೋಡಿ ಎಷ್ಟೊಂದು ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ. ಬೆಲ್ಲ ವೇಸ್ಟ್ ಮಾಡಿದೀನ ಫ್ರೆಂಡ್ಸ್. ನಾನು ಹೋದ್ರೆ ಹೋಗ್ಲಿ. ಪಿಜ್ಜಾಗೆ ಕೇಳ್ತಾ ಇದ್ನಲ್ಲ, ಅದಿರ್ಲಿಲ್ಲ. ಅದು ಯಾವ್ದೋ ಪಿಜ್ಜಾ ಅಂತ ಮೇಲೆ ಹೆಸರು ಎತ್ಕೊಂಡ್ ಬಂದೆ. ಪಿಜ್ಜಾಗ ಹಾಕ್ತಾರೆ ಅಂತ ಅಷ್ಟೇ ಫ್ರೆಂಡ್ಸ್. ಚಿಲ್ಲಿ ಫ್ಲೆಕ್ಸ್ ನಾನೇ ಮನೇಲಿ ಮಾಡ್ಕೊಂಡು ಕುಡಿ. 500 ರೂಪಾಯಿ ಕೊಟ್ಬಿಟ್ಟು 1 ರೂಪಾಯಿ ವೇಸ್ಟ್ ಮಾಡಿಲ್ಲ ನನ್ ಗೊತ್ತಾ? ಐಬ್ರೋ ಅವೆಲ್ಲ ಸೇರಿ 80 ರೂಪಾಯಿ ಆಯ್ತಾ? ಇದು ಚಿಲ್ಲಿ ಫ್ಲೆಕ್ಸ್ ಮತ್ತೆ ಅದು 105 ರೂಪಾಯಾ? 20 ರೂಪಾಯಿ ಸೊಪ್ಪ 200 ರೂಪಾಯಿ ಆಯ್ತಾ? ಸನ್ಸ್ಕ್ರೀನ್ ಮಾದಪ್ಪನ್ ಬೆಟ್ಟ ಸ್ಕ್ರೀಮು 275. ಆಮೇಲೆ ತಾಮುಕ್ ಬಿಸ್ಕೆಟ್ ಹಾಲು 5 ರೂಪಾಯಿ ಬಿತ್ತು ಉಂಡೆಗೆ ಹಾಕಿದ್ದೀನಿ. 275 ಇದೊಂದೇ. ಇನ್ ಮಿಕ್ಕಿದೆಲ್ಲ 250. ನಾನು 1 ರೂಪಾಯಿ ವೇಸ್ಟ್ ಮಾಡಿದ್ದೀನ ಫ್ರೆಂಡ್ಸ್. ನೀವ್ ಹೇಳಿ. ನಾನೊಂದು ಮಿಸ್ಟೇಕ್ ಮಾಡಿದೆ. ಕೊಟ್ಟಿದ್ ನನ್ನ ಖರ್ಚಿಗೆ ನನಗೇನೇನ್ ಬೇಕು ಜಾಲಿಯಾಗಿ ತಿನ್ಕೊಂಡ್ ಬರ್ಬೇಕಿತ್ತು. ಎಲ್ಲ ಆದ್ಮೇಲೆ ಎಲ್ಲೋದ್ಮೇಲೆ ಟಿಕೆಟ್ ತಗೊಳೋದು ನಾನು. ಎಲ್ಲೋದ್ರಲ್ಲಿ ನಮ್ಮ ಮನೆಗೆ ಸಂಸಾರ ತಂದೆ ಅಷ್ಟೇ. ಮಾದಪ್ಪನ ಬೆಟ್ಟಕ್ಕೆ ಹೋದಾಗ ನನ್ನ ಮುಖ ಸುಟ್ಟೋಗಿತ್ತಲ್ಲ ಹೋದ ವರ್ಷ, ಅದಕ್ಕೆ ಈ ಕ್ರೀಮು. ನೀನು ಹಚ್ಕೋಬಹುದು. ನೀನು ಹಚ್ಕೋ, ಸುಟ್ಟೋದ್ರ ಕಾಣಿಸಲ್ಲ ನಿನ್ ಮುಖ ಅಂತನಾ? ಜನ್ಮಕ್ಕೆ ಹೋಗೋ. ತನ್ನಲ್ಲ ಇವಾಗ ಅದೇ ಕುಡಿತಾರ ನೀನು. ಅಂಗಡಿಲಿ ಯಾವ್ದಾರ ರಸ ಕಟ್ಬಿಟ್ಟು ಕರ್ಕೊ ಬನ್ನ ಅನ್ಕೊಂಡ. ಕದೀತೀನಿ. ಶಿವಣ್ಣನ 500 ರೂಪಾಯಿ ಖರ್ಚು ಮಾಡ್ಕೊಪ್ಪ ಅಂತ ಕೊಟ್ಬಿಟ್ಟು ಏನು ಇಷ್ಟೆಲ್ಲ ಕೇಳ್ತೈತೆ ಅಂತ ಅನ್ಕೊಳ್ತಾ ಇದ್ದೀರಾ ಫ್ರೆಂಡ್ಸ್? ಇದನ್ನೇ ನಾನು ಕೇಳಿದೆ. ಕೊಟ್ಬಿಟ್ಟು ಯಾಕೆ ಹಿಂಗೆ ನನಗೆ ಹಿಂಸೆ ಕೊಡ್ತೀಯ, ಟಾರ್ಚರ್ ಕೊಡ್ತೀಯ ಅಂತ ಒಂದು 5 ನಿಮಿಷ ಗೋಳಾಡಿದೆ. ಹಂಗಲ್ಲ, ಇದನ್ನೆಲ್ಲ ಕೇಳಿದ್ರೆ ನಿಮಗೆ ಭಯ ಇರ್ತೈತೆ, ಅಯ್ಯೋ ಗಂಡ ಲೆಕ್ಕ ಕೇಳ್ತಾನೆ ಅಂತ ಕಡಿಮೆ ಖರ್ಚು ಮಾಡಬೇಕು ಅಂತ. ಇಲ್ಲಾಂದರೆ ಇವತ್ತು ಖುಷಿಯಾಗಿ ನಾನು ಬಿಡು ಆಯಿತು ಅಂತ ಅಂದ್ಬಿಟ್ರೆ ಇನ್ನೊಂದು ದಿನ 1000 ರೂಪಾಯಿ ಖರ್ಚು ಮಾಡ್ಕೊಬರ್ತೀಯಾ ಅಂತ ಹೇಳ್ತು. ಹಿಂಗೂ ಇರ್ತಾರ ಗಂಡು ಮಕ್ಕಳು ಅಂತ ಶಾಕ್ ಆಗೋಯ್ತು ಫ್ರೆಂಡ್ಸ್. ಇದೇ ಶಾಕರಿ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕೊಳ್ಳೋಣ ಅಂತ ಹೋದೆ. ಈ ಕಷ್ಟೆಲ್ಲ ಪರಿಹಾರ ಆಗಬೇಕು ಅಂದರೆ ಕುಬೇರ ರಂಗೋಲಿ ಹಾಕಲೇಬೇಕು ಅಂತ ಅನ್ನಿಸ್ತು. ಕುಬೇರ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ರಂಗೋಲಿ ನಾವು ಹುಣ್ಣು ಮೇಲೆ ಹಾಕ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ. ಕಷ್ಟ ಎಲ್ಲ ಪರಿಹಾರ ಆಗ್ತೈತೆ ಅಂತ ಹೇಳ್ತಾರೆ. ಏನಿಲ್ಲ, ನಾವು ದುಡ್ದು ಸಂಪಾದನೆ ಮಾಡ್ತಿದ್ರೇ ಕಷ್ಟ ಎಲ್ಲ ಪರಿಹಾರ ಆಗೋದು. ರಂಗೋಲಿ ಹಾಕಿದ್ರೆ ಆಗಲ್ಲ. ಒಂಥರ ಪಾಸಿಟಿವ್ ಎನರ್ಜಿ. ರಾತ್ರಿ ಕುಬೇರ ಬಂದು ಒಂದು ಮುಟ್ಟೆ ದುಡ್ಡಾರ ಇಟ್ಬಿಟ್ಟು ಹೋದ್ರೆ ಈ ಗಂಡನ ಟಾರ್ಚರ್ ತಡ್ಕೋಬೋದಲ್ಲ, ತಪ್ಪಿಸ್ಕೋಬೋದಲ್ಲ ಅಂತ ಅಷ್ಟೇ. ಇದು ಸಿಂಪಲ್ ರಂಗೋಲಿ ಫ್ರೆಂಡ್ಸ್. ಇದನ್ನು ನಾನು ಆಗಾಗ ಹಾಕ್ತಾ ಇರ್ತೀನಿ. ಆದರೆ ಈಗ 1 ವರ್ಷದಿಂದ ಹಾಕಕ್ಕೆ ಹೋಗಲಿಲ್ಲ. ದುಡ್ಡು ಜಾಸ್ತಿ ಆಯಿತು ಅಂತಲ್ಲ, ಏನೋ ಒಂದು ಬಿಟ್ಬಿಟ್ಟಿದ್ದೆ. ಈಗ ಶಿವ ಹಿಂಗೆಲ್ಲ ಹಿಂಸೆ ಕೊಟ್ಟು ಬಂದು ನೆನಪಾಯಿತು, ನನಗೂ ಸಹ ದುಡ್ಡಿನ ಅವಶ್ಯಕತೆ ಜಾಸ್ತಿ ಐತೆ ಅಂತ ಅಂದ್ಬಿಟ್ಟು ಇದೆಲ್ಲ ಒಂಥರ ರಂಗೋಲಿಗಳು
ಫ್ರೆಂಡ್ಸ್, ನೋಡೋಕ್ಕೆ ತುಂಬ ಲಕ್ಷಣವಾಗಿ ಕಾಣಿಸ್ತೈತೆ, ಆದರೆ ಸೊಟ್ಟಪಟ್ಟ ಇರ್ತೈತೆ ಅಷ್ಟೇ. ಅದ್ರ ಸುತ್ತಲೂ ಈ ಥರ ಡಿಸೈನ್ ಮಾಡ್ಕೊಳ್ಳೋದು. ಈ ಥರ ಕುಬೇರ ರಂಗೋಲಿ ಹಾಕೊಳ್ಳೋಕೆ ಬಂದಿಲ್ಲ ಅಂದರೆ ನಕ್ಷತ್ರ ರಂಗೋಲಿ ಹಾಕ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಕ್ಕಿದ್ರೆ ಅದೇ ಕುಬೇರ ರಂಗೋಲಿ. ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ನಾನು ಹಂಗೇನೆ ಇದೆಲ್ಲ ಹಾಕಕ್ಕೆ ಬರ್ತಾ ಇರಲಿಲ್ಲ ಅಂದ್ಬಿಟ್ಟು ಆ ಥರ ಕಲಿತಾ ಇದ್ದೆ. ಈ ಥರ ರಂಗೋಲಿಗಳನ್ನ ಅಜ್ಜಿಗಳು ಜಾಸ್ತಿ ಹಾಕ್ತಾರೆ. ಅವ್ರಿಗೆ ಗೊತ್ತು ಪ್ರತಿಯೊಂದು ರಂಗೋಲಿನೂ ಏನಕ್ಕೆ ಹಾಕ್ತಾರೆ, ಹೆಂಗೆ ಏನು ಇರ್ತಾ ಅಂತೆಲ್ಲ ಅವ್ರನ್ನ ನೋಡಿ ಕಲ್ತ್ಕೊಂಡಿರೋದು ನಾನು ಊರುಗಳಲ್ಲಿ. ನಮ್ಮ ಮನೆಗಳಲ್ಲಿ ಈ ಥರ ರಂಗೋಲಿಗಳೆಲ್ಲ ಹಾಕಲ್ಲ ಫ್ರೆಂಡ್ಸ್. ಈ ಥರ ಏನಾದರೂ ಒಂದು ಇದರಿಂದ ಕತೆ ಇರಬೇಕು, ಆ ಥರ ರಂಗೋಲಿಗಳು ಹಾಕ್ಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ. ಹುಟ್ಟಿರೋದು ಈ ಕಾಲದಲ್ಲಿ, ಆದರೆ ನನ್ನ ಮೈಂಡ್ ಸೆಟ್ ಪೂರ್ತಿ ಹಿಂದಿನ ಕಾಲದ ಅಜ್ಜಿಗಳ ತಲೆ ಹೆಂಗಿತ್ತು ಅದೇ ಥರನೇ ನಾನು ಮಾಡೋ ಅಡುಗೆಗಳು ಅದು ಇದು ಎಲ್ಲ ನನಗೆ ಆ ಥರ ಲೈಫ್ ಸ್ಟೈಲೇ ಇಷ್ಟ ಆಗ್ತೈತೆ. ಈ ಥರ ರಂಗೋಲಿಗಳೇ ಇಷ್ಟ ಆಗ್ತೈತೆ. ನಾನು ಸ್ವಲ್ಪ ಬದಲಾಗೋದು ಕಷ್ಟನೇ, ಸ್ವಲ್ಪ ಮಾಡ್ರನ್ನಾಗೂ ಇರ್ತೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದು ಇತ್ತೀಚೆಗೆ ನೀವು ಹೇಳೋದ್ಮೇಲೆ ಸ್ವಲ್ಪ ಚೇಂಜ್ ಆಗಿ ಅದಾಗಿ ಇದಾಗಿ ಅಂತ ಹೇಳಿದ್ಮೇಲೆ ಆದರೆ ಪೂರ್ತಿ ಚೇಂಜ್ ಆಗೋಕ್ಕಾಗಲ್ಲ ಫ್ರೆಂಡ್ಸ್. ನನಗೆ ಹಳೆ ಕಾಲದವ್ರ ಥರ ಇರೋಕ್ಕೇ ಇಷ್ಟ. ಈಗ ಇಲ್ಲಿ ಹಿಂಗಿರ್ತೀನಿ, ಊರಿಗೆ ಹೋದ್ಮೇಲೂ ಸೇಮ್ ಲೈಫ್ ಸ್ಟೈಲೇ ಇರ್ತೈತೆ. ಅಲ್ಲಿ ಇನ್ನೂ ಡಬಲ್ ಹಳ್ಳಿ ಲೈಫ್ ಸ್ಟೈಲ್ಗೆ ಇನ್ನೂ ಹೋಗ್ಬಿಡ್ತೀನಿ. ಹಸುಗಳು, ಕುರಿಗಳು, ಮೇಕೆಗಳು ಊರಿಗೆ ಹೋದಾಗ ವೀಡಿಯೋಸಲ್ಲಿ ನೋಡಿರ್ತೀರಲ್ಲ, ಸೇಮ್ ಅದೇ ಲೈಫ್ ಸ್ಟೈಲ್ಗೆ ಸೆಟ್ಲ್ ಆಗಿಬಿಡ್ತೀನಿ. ಈ ಥರ ರಂಗೋಲಿ ಹಾಕ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು, ತುಳಸಿ ಗಿಡದ ಹತ್ರನೂ ಈ ಥರ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು ಕಟ್ಟೆ ಎಲ್ಲ ತೊಳೆದು ಅರ್ಶಿನ ಕುಂಕುಮ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡೆ. ಆಮೇಲೆ ಪಟ್ಟತ ಹೋಗಿ ಫ್ರೆಶ್ ಆಗ್ಬಿಟ್ಟು ಬಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೆ. ನೆನೆನೆ ಮಾಡಿಟ್ಟಿದ್ನಲ್ಲ, ಹಾಗಾಗಿ ಪೂಜೆ ಮಾಡ್ಕೊಳ್ಳೋಕೆ ಆರಾಮ ಅನ್ನಿಸ್ತು. ಅದಕ್ಕೆ ಅಮಾಸೆ ಹುಣ್ಣಿಮೆಗಳಲ್ಲಿ ಹಿಂದಿನ ದಿನನೇ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಬಿಡ್ಬೇಕು. ಒಂದೇ ಸಲ ಮಾರನೇ ದಿನ ಏನಾದರೂ ಈ ಥರ ನಮಗೆ ಹೆವಿ ಕೆಲಸ ಶಾಪಿಂಗ್ ಅದು ಇತ್ತಂದರೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅವತ್ತಿನ ದಿನ ಪೂಜೆನೇ ಕ್ಯಾನ್ಸಲ್ ಮಾಡಬೇಕಾಗ್ತೈತೆ. ಇದನ್ನೆಲ್ಲ ನೋಡ್ಬಿಟ್ಟೆ ಒಂದು 5-6 ವರ್ಷದಿಂದ ನಾನು ಹಿಂದಿನ ದಿನ ನೈಟಲ್ಲೇ ಪೂಜೆ ಸಾಮಾನುಗಳು ತೊಳೆದು ಇಟ್ಕೊಳ್ಳೋಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹೂವನ್ನು ಸದ್ಯಕ್ಕಿತ್ತು 15 ದಿನದ ಹಿಂದೆ ತಂದಿಟ್ಟಿದ್ದು. ಫ್ರಿಜ್ಜಲ್ಲಿ ತಂದಿಟ್ಕೊಬಿಟ್ರೆ ಒಂದು 50-60 ರೂಪಾಯಿಗೆ ಒಂದು ತಿಂಗಳು ಬಳಸ್ಬೋದು ಫ್ರೆಂಡ್ಸ್. ಎಷ್ಟು ಇಡ್ತೀವಿ, ಒಂದು 10 ಹೂವಲ್ಲ ಈ ಥರ ಇಟ್ಕೊಂಡು ಪೂಜೆ ಮಾಡ್ಕೋಬೋದು. ದಾಸವಾಳ ಹೂವು ಬೇರೆ ಸಿಗ್ತಾ ಇಲ್ಲ. ಆಮೇಲೆ ನನಗೆ ಬೇಕಾದೆಲ್ಲ ದೇವ್ರ ಹತ್ರ ಬೇಡ್ಕೊಂಡೆ, ಪಕ್ಕ ಕೊಡ್ತಾರೆ. ತಟ್ಟಂತ ಏನಿಂಗ್ ಚೇಂಜ್ ಆಗಿಬಿಟ್ಟೆ ಅಂತ ಅನ್ಕೊಂಡ್ರ? ಹಾಗೆ ಸುಮ್ಮನೆ ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ಸೀರೆ ಹಾಕ್ಕೊಂಡಿದ್ದೀನಿ. ಇದು ಹೊಸಲ ನಮ್ಮ ಸಬ್ಸ್ಕ್ರೈಬರ್ ಕಳಿಸಿದ್ದು. ಈ ಸೀರೆಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತಲ್ಲ. ಇದು ನಮ್ಮ ಅಕ್ಕ ಕೊಟ್ಟಿದ್ದು. ಇದು ಹೋದ ಸಲ ಬೆಟ್ಟಕ್ಕೆ ಹೋದಾಗ ಬಳೆ ಹಾಕ್ಸ್ಕೊಂಡಿದ್ದು. ಇನ್ನೇನು ಬೆಟ್ಟಕ್ಕೆ ಹೋಗೋದು ಬಂದೇ ಬಿಡ್ತು. 1 ವರ್ಷ ಆಯಿತು ಈ ಬಳೆಗೆ, 1 ವರ್ಷ ತುಂಬಿತು. ಏನಿದು ಸ್ಟೈಲ್ ಅಂದ್ಕೊಂಡಿದ್ದೀರಾ ಫ್ರೆಂಡ್ಸ್? ಸಂಜೆ ಮೇಲೆ ತಲೆ ಸ್ನಾನ ಮಾಡಿದೆ, ತಲೆನೋವು ಹಿಡ್ಕೊತಿದ್ದಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾರ್ಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಈಗ ಒಂದು ರೆಸಿಪಿ ಮಾಡೋಣ ಫ್ರೆಂಡ್ಸ್. ರೆಸಿಪಿ ಮಾಡೋಕ್ಕೂ ಮುಂಚೆ ಒಂದು ಶಾಕಿಂಗ್ ನ್ಯೂಸ್ ಹೇಳಬೇಕು. ನನಗಿದು ನಿಜವಾಗ್ಲೂ ಶಾಕಿಂಗ್ ನ್ಯೂಸೇ. ಇವತ್ತು ನಮ್ಮ ಸಿಸ್ಟರ್ ಕಡೆಯಿಂದ ಒಂದು ಗಿಫ್ಟ್ ಬಂತು. ಆವಾಗಲಿಂದ ಶಾಕ್ ಆಗಿಬಿಟ್ಟಿದ್ದೀನಿ. ಮಧ್ಯಾಹ್ನ ಬಂತು ಫ್ರೆಂಡ್ಸ್. ಮಧ್ಯಾಹ್ನನೇ ಶಿವ ನನ್ನ ಅಕ್ಕ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದೆ. ಆ ಗಿಫ್ಟ್ ಶಿವ ರಿಸೀವ್ ಮಾಡ್ಕೊಂಡು ಓಪನ್ ಮಾಡಿ ಇಟ್ಬಿಟ್ಟು ಹೋಗ್ಬಿಟ್ಟೈತೆ. ನಾನು ಸಡನ್ ಆಗಿ ಬಂದ ತಕ್ಷಣ ರಿಯಾಕ್ಷನೇ ಬೇರೆ ಆಯ್ತು ನಾನು. ಆಮೇಲೆ ಗಿಫ್ಟ್ ಮೇಲೆ ಅಡ್ರೆಸ್ ನೋಡ್ಬಿಟ್ಟು ಒಂದು ಸ್ವಲ್ಪ ಇದಾಯ್ತು, ನಮ್ಮ ಸಿಸ್ಟರ್ ಕಳಿಸಿರೋದು ಅಂತ. ಅಷ್ಟೇ ಶಾಕಿಂಗ್ ಗಿಫ್ಟ್. ಏನು ಅಂದ್ರೆ ಕಾಮಾಕ್ಷಿ ದೀಪ ಬೆಳ್ಳಿದು ಫ್ರೆಂಡ್ಸ್. ಅನ್ಕೊಂಡಿದ್ದೆ ತುಂಬಾ ದಿನದ ಹಿಂದೆ ತಗೋಬೇಕು ಅಂತ, ತಗೊಳಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೆ ನಾನು ಕಂಚುದ್ ತಗೋಬಿಟ್ಟೆ. ತುಂಬಾ ಚೆನ್ನಾಗೈತೆ ಗಿಫ್ಟು. ಶಾಕಿಂಗ್ ಅಲ್ಲೇ ಇದ್ದೀನಿ ಇನ್ನು ನಾನು. ತುಂಬಾ ಚೆನ್ನಾಗೈತಲ್ಲ. ಹುಣ್ಣಿಮೆ ದಿನ ಮನೆಗೆ ಬಂದೈತೆ, ಲಕ್ಷ್ಮೀ ದೇವಿನೇ ಮನೆಗೆ ಬಂದಂಗಾಯ್ತು. ಇನ್ಮೇಲೆ ಆಗೋದಿಲ್ಲ ಒಳ್ಳೇದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ತುಂಬಾ ಖುಷಿ ಆಯ್ತು. ನನ್ನ ಮುಖದಲ್ಲಿ ಶಾಕೇ ಐತೆ. ಇನ್ನು ಮಧ್ಯಾಹ್ನದಿಂದ ನೋಡ್ದಾಗಿಂದ ಶಾಕಲ್ಲೇ ಇದ್ದೀನಿ ಫ್ರೆಂಡ್ಸ್. ನಾನು ವಾಯ್ಸು ಸಹ ಬರ್ತಾ ಇಲ್ಲ. ತುಂಬಾ ಚೆನ್ನಾಗೈತೆ. ಮತ್ತೆ ತುಂಬಾ ಜನ ಮಾಘ ಮಾಸ ಬಂತು, ಕಾಮಾಕ್ಷಿ ಪೂಜೆ ಮಾಡಲ್ವ ಅಂತ ಕೇಳಿದ್ರಲ್ಲ ಫ್ರೆಂಡ್ಸ್. ಈ ಮಾಸದಲ್ಲಿ ನಾವು ಮಾದಪ್ಪನ್ಗೆ ಹೋಗ್ತೀವಲ್ಲ, ಈ ಮಾಸ ಫುಲ್ ಮಾದಪ್ಪನ್ಗೆ ಬೇಡ್ಕೊಂಡಿದ್ದೀನಿ ನಾನು, ಏನೇನ್ ಬೇಕೋ ಎಲ್ಲ. ಮತ್ತೆ ಮಧ್ಯದಲ್ಲಿ ಕಾಮಾಕ್ಷಿ ದೇವಿಗೂ ಪೂಜೆ ಮಾಡಿದ್ರೆ 2 ಮಿಕ್ಸ್ ಆಗ್ಬಿಡ್ತೈತೆ. ಆಮೇಲೆ ದೇವ್ರ ಮಧ್ಯೆನೇ ಕಾಂಪಿಟೇಷನ್. ನಾನೇ ತಂದಿಟ್ಟಂಗ ಆಗ್ತಿದ್ ಜಗಳ. ನಿನಗ್ ಪೂಜೆ ಮಾಡ್ತಾರ ನೀನ್ ವಾರ ಕೊಡು, ನಿನಗ್ ಪೂಜೆ ಮಾಡ್ತಾರ ನೀನ್ ವಾರ ಕೊಡು. ಇಬ್ರು ಜಗಳಕ್ಕೆ ಬಿದ್ದು ಬಿಡ್ತಾರ ಅನ್ಬಿಟ್ಟು. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಈ ಮಾಸ ಫುಲ್ ಮಾದಪ್ಪನ ಪೂಜೆ ಮಾಡಿ ಮಾದಪ್ಪನ್ಗೆ ಕೊಟ್ಟು ಬಂದ್ಮೇಲೆ ಕಾಮಾಕ್ಷಿ ದೇವಿ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಈ ಮಾಸದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದು, ಮಾಘ ಮಾಸದಲ್ಲಿ. ಆದ್ರೆ ಏನ್ ಮಾಡಕ್ಕಾಗಲ್ಲ, ಮಾದಪ್ಪನ್ಗೆ ಹೋಗ್ತಾರೋದ್ರಿಂದ ಯಾವಾಗಾದ್ರೂ ಮಾಡ್ಬೋದು. ದೇವ್ರ ಪೂಜೆಗೆ ಏನು ವಾರ ಅದು ಇದು ಏನಿಲ್ವಲ್ಲ ಫ್ರೆಂಡ್ಸ್. ಭಕ್ತಿ ಮುಖ್ಯ, ಮಾಡೋಣ. ಈ ದೀಪದಿಂದನೇ ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಇವತ್ತು ದೀಪ ಹಚ್ಚಿಲ್ಲ, ದೇವ್ರ ಗೂಡಲ್ಲೇ ಇಟ್ಟಿದ್ದೆ. ಈಗ ಅರ್ಶಿನ ಕುಂಕುಮ ಇಟ್ಬಿಟ್ಟು ದೇವ್ರ ಗೂಡಲ್ಲಿ ಇಡ್ತೀನಿ. ಓಕೆ ಫ್ರೆಂಡ್ಸ್, ಬೆಳಗ್ಗೆನೋ ಮಧ್ಯಾಹ್ನನೋ ಅನ್ನನೇ ಆಯ್ತು, ಮುದ್ದೆ ತಿನ್ಬೇಕು ಅನ್ಸುತ್ತೆ. ಈಗ 8:30 ಆಯ್ತು. ಈಗ ಹಸಿ ಹಾಕ್ಸ್ಕೊಬರಕ್ ಹೋಗ್ತೈತೆ. ಮಿಲ್ ಇಲ್ಲೇ ಐತೆ ಫ್ರೆಂಡ್ಸ್. ಆಮೇಲೆ ಮುದ್ದೆ ಏನಾರ ಮಾಡ್ಕೋಬಹುದು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಅದ್ರ ತಲೆ ಸ್ನಾನ ಮಾಡಿದ ತಕ್ಷಣ ನಿದ್ದೆನೆ ಬರ್ತೈತೆ. ಮುದ್ದೆ ಮಾಡೋ ಇಂಟ್ರೆಸ್ಟೇ ಬರ್ತಾ ಇಲ್ಲ. ಬಾಕ್ಸ್ಗೆ ಹಾಕೋ, ಈ ಬಾಕ್ಸ್ ಎತ್ಕೊಂಡು ಹೋಗ್ತೀಯಾ? ಅರ್ಧ ಬಾಕ್ಸ್ ಹಾಕೋ. ಹೊಸ ಬಾಕ್ಸ್ ಫ್ರೆಂಡ್ಸ್. ಹಸಿಟ್ಟಿಗೊಂದು ಅಕ್ಕಿ ಬಂದು. ಅದಕ್ಕೆ ಈಗ ಬಾಹುಬಲಿ ತರ ಮೂಟೆ ಎತ್ತಿ ಸಾಹಸ ಮಾಡ್ತಾ ಐತೆ. ಸಾಕು 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 ಸಾಕು. 2 ತಿಂಗಳಿಗಾಗಷ್ಟು ಮಾತ್ರ ಬಿಸ್ಕೋಬಾ.
ಓ ತುಂಬ ಆಗೋಗ್ತೈತೇನಪ್ಪಿ? ಆಗಲ್ಲ. ಗುಡ್. ಎತ್ತಪ್ಪಿ ಬಾಹುಬಲಿ ನೆನ್ಸ್ಕೊ. ಒಂದು ಸೆಕೆಂಡು. ದೇವ್ರ ಕೈ ಮುಕ್ಕೊಂಡು ಎತ್ತೀಯ? ಬಾಹುಬಲಿ ಇಷ್ಟು ದೊಡ್ಡ ಸಂಸಾರನೇ ಎತ್ತಿದ್ಯಾ? ಬಾಕ್ಸ್ ಎತ್ತಪ್ಪ ವಾ, ಏನಪ್ಪ ಚಿಕ್ಕ ಮಕ್ಳು ಆಟ ಸಾಮಾನು ಎತ್ಕೋಗ್ತಾ ಇದೀಯಾ? ಟಾಮ್ ನೋಡು ಈ ವಿಚಿತ್ರನ. ಟಾಮ್ ಹೆಲ್ಪ್ ಮಾಡು ಬಾಕ್ಸ್ ಎತ್ಕೊಂಡು ಹೋಗಕ್ಕೆ. ಇವತ್ತು ಸ್ವಲ್ಪ ಚಳಿ ಐತೆ ಅನ್ಬಿಟ್ಟು ಅಲ್ಲಾಸಿದ್ದೀನಿ. ಅಲ್ಲಿ ಮಲಗವನೆ. ಅವ್ನು ಮಲಗಿದ ಹತ್ರ ಹಾಸ್ಬೇಕು, ನಾವು ಹಾಸಿದ ಹತ್ರ ಅವ್ನು ಮಲಗಲ್ಲ. ಬಾಹುಬಲಿ 2 ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮಲ್ಲಿ ಎಚ್ಚರಿಕೆ ಕೊಡ್ತೀನಿ, ನಾವು ಸಹಿಸ್ಕೊಳ್ಳೋದು ಒಂದು ನೀತಿ ಇರ್ತದೆ. ಎಷ್ಟಂತ ಸಹಿಸ್ಕೊಳ್ಳೋದು ನಾವು? ಕೆಲಸದಿಂದ ಬಂದ್ಮೇಲೆ ಶಿವ ಇಷ್ಟೆಲ್ಲ ರಿಸ್ಕ್ ತಗೊಂಡು ಹೋಗೋ ಮನುಷ್ಯನೇ ಅಲ್ಲ ಫ್ರೆಂಡ್ಸ್. ಅದು ಜನ್ಮದಲ್ಲೇ ಬಂದಿಲ್ಲ ಬುದ್ಧಿ. ಯಾಕೆ ಹೋಯ್ತು ಗೊತ್ತಾ ಫ್ರೆಂಡ್ಸ್? ನಾನು ಏನ್ ಟೆಕ್ನಿಕ್ ಉಪಯೋಗಿಸ್ದೆ ಗೊತ್ತಾ? ಬೋಂಡ ಮಾಡ್ಕೊಡ್ತೀನಿ ಅಂದ್ರೆ ಬೋಂಡ ಮಾಡ್ಕೊಡ್ತೀನಿ ಅದಕ್ಕೆ ಬಾಕ್ಸೇ ಎತ್ತೈತೆ. ಇನ್ನೇನೋ ಚಿಕನ್ ಮಟನ್ ಮಾಡ್ಕೊಡ್ತೀನಿ ಅಂದ್ರೆ ಇರಿ ಮನೇನೆ ಎತ್ಕೊಂಡು ಹೋಗ್ಬಿಟ್ಟಿರೋದೇನೋ. ಆ ಟೆಕ್ನಿಕ್ ಫ್ರೆಂಡ್ಸ್. ಅದು ಬೇರೆ ಶಿವಾಗೆ ಪಾಲಕ್ ಸೊಪ್ಪು ಸಾರು ಜೊತೆಗೆ ಬೋಂಡ ಸೂಪರ್ ಇಷ್ಟ. ಅದಕ್ಕೋಸ್ಕರ ರೆಡಿ ಮಾಡಿದೀನಿ. ಪಾಲಕ್ ಸೊಪ್ಪು ತಗೊಬನ್ನಲ್ಲ ಫ್ರೆಂಡ್ಸ್ ಫ್ರೆಶ್ ಆಗಿ, ಅದನ್ನ ಈಗಲೇ ಮಾಡ್ಬಿಡ್ತೀನಿ. ಮೆಂತೆ ಸೊಪ್ಪು ಇನ್ನೊಂದಿನ ಯಾವಾಗಾರ ಮಾಡ್ಕೊಳ್ತೀನಿ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಯಾವ ಮಕ್ಕ ಒತ್ಕೊಂಡು ಹೋದೆ ಪಿ? ಓ ಶೆಟ್ 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 ಕ್ಯಾನ್ಸಲ್ಡ್ ಕ್ಯಾನ್ಸಲ್ಡ್. ಏನಪ್ಪಿ ಹಿಂಗಾಗೋಯ್ತು? ನಿಧಾನ ನಿಧಾನ ನಿಧಾನ. ಡಿಪ್ರೆಷನ್ ಅಲ್ಲಿ ಬಾಕ್ಸ್ ಡಮ್ ಅನ್ಸ್ಬಿಟ್ಟಿಯಾ? ಇಕ್ಕೋ ಮೂಲೆಯಲ್ಲಿ. ಬೆಳಗ್ಗೆ ಅಷ್ಟೊತ್ತಿಗೆ ಹೋದ್ರಾಯ್ತು. ನಾನು ಇಷ್ಟೆಲ್ಲ ಪ್ರಿಪ್ರೇಷನ್ ಬೇರೆ ಮಾಡ್ಕೋಬಿಟ್ನಲ್ಲ. ಓ ಶೆಟ್, ಐ ಕಾಂಟ್ ಬಿಲೀವ್ ದಿಸ್. ಹಾ ಹೋಗ್ಲಿ. ಸೊಪ್ಪು ಸಾರು ಅನ್ನ ಬೋಂಡ ತಿಂದಿಯಾ? ಮುದ್ದೆಗೆ ಕಿಕ್ಕು ತಾನೆ ಪೇ ಬೋಂಡ. ಸರಿ. ಪಿಜ್ಜಾಗೆ ಕೆಲವೊಂದು ಐಟಮ್ಸ್ ಬರ್ಕೊಟ್ಟಿದ್ದೀನಿ ಫ್ರೆಂಡ್ಸ್, ತಗೋಬಾ. ಮುದ್ದೆ ಮಾಡೋ ಖುಷಿಗೆ ಇಡೀ ಫ್ರಿಜ್ನೇ ತಂದು ಇಲ್ಲಿ ಇಟ್ಕೊಂಡೆ. ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು. ಇತ್ತೀಚೆಗೆ ನಾನು ಅನ್ಕೊಂಡಿದ್ದು ಏನೂ ಆಗ್ತಿಲ್ಲ ಫ್ರೆಂಡ್ಸ್. ನಾನು ಒಂದು ಅಡುಗೆ ಅನ್ಕೊಂಡ್ರೆ ಅದು ಇನ್ನೊಂದು ಆಗ್ತೈತೆ. ನೀವು ಅಬ್ಸರ್ವ್ ಮಾಡಿ. ನಾನು ಹೇಳಿದ ತಕ್ಷಣ ಒಂದು ಅಡುಗೆ ಹೇಳಿರ್ತೀನಿ, 2 ನಿಮಿಷದಲ್ಲಿ 3 ನಿಮಿಷದಲ್ಲಿ ಅಡುಗೆನೇ ಚೇಂಜ್ ಆಗಿರ್ತೈತೆ. ಯಾರು ಕಂಡ್ಬಿತ್ತು ಏನೋ ನಾನು ಮಾಡೋ ಎಕ್ಸ್ಪೆರಿಮೆಂಟ್ ಅಡುಗೆಗಳ ಮೇಲೆ. ಓಕೆ ಫ್ರೆಂಡ್ಸ್, ಇದೇ ಡಿಪ್ರೆಷನ್ ಅಲ್ಲಿ ನಾನು ಬೋಂಡ ಕಲಿಸ್ತೀನಿ ಈಗ. ಇಲ್ಲ ಫ್ರೆಂಡ್ಸ್, ಮುದ್ದೆನೇ ತಿನ್ಬೇಕಂತ ನಮ್ಗೆ ಆಗುತ್ತೆ. ಇಲ್ಲ ಎನಿ ಟೈಮ್ ಅನ್ನ ಅಂದ್ರೆ ಮುದ್ದೆದಲ್ಲಿ ಒಂದು ಟೈಮ್ ಆದ್ರೂ ಮುದ್ದೆ ತಿಂದ್ರೆ ಅಪ್ಪ ಸದ್ಯ ಅನಿಸ್ತೈತಿ. ಇಲ್ಲಾಂದ್ರೆ ಏನೋ ಕಳ್ಕೊಂಡಂಗೆ, ಶಕ್ತಿನೇ ಇರೋದ ಹಂಗಾಗ್ಬಿಡ್ತೈತೆ. ಸಬ್ಬಕ್ಕಿ ಸೊಪ್ಪು ತೊಳ್ಕೊಂಬಂದಿದ್ದೀನಿ. ಪಾಲಕ್ ಬಿಡಿಸ್ಕೋಬೇಕು. ಬೋಂಡಕ್ಕಾಗಷ್ಟು ಈರುಳ್ಳಿ, ಸಾಂಬಾರ್ಗಾಗಷ್ಟು ಈರುಳ್ಳಿ. ಮುದ್ದೆ ತಿಂದಿಲ್ಲ ಅಂತ ಈಗಲೇ ಅಳ್ತಾ ಇದ್ದೀನಿ. ಈರುಳ್ಳಿ ಬೇರೆ ಅಳಿಸ್ತೈತೆ. ಸಬ್ಬಕ್ಕಿ ಸೊಪ್ಪನ್ನ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿ ಸೈಡ್ಗೆ ಎಸ್ಕೋಬೇಕು. ಜಾಸ್ತಿ ಕಡ್ಡಿದ್ರೆ ಚೆನ್ನಾಗಿರಲ್ಲ. ಈ ಕಡ್ಡಿ ವೇಸ್ಟ್ ಮಾಡಕ್ ಮನ್ಸ್ಕೊತಾ ಇಲ್ವಲ್ಲ. ನೋಡ್ತೀರಾ ಪಾಲಕ್ ಸೊಪ್ಪಿಗೆ ಹಾಕ್ಬಿಡ್ತೀನಿ ಅಷ್ಟೇ, ಸಿಂಪಲ್. ಎಳೆ ಸೊಪ್ಪೆ, ಎಳೆ ಕಡ್ಡಿನೇ ಫ್ರೆಂಡ್ಸ್. ಆದ್ರೆ ಬೋಂಡದಲ್ಲಿ ಕಡ್ಡಿ ಸಿಕ್ಕಿದ್ರೆ ಸ್ವಲ್ಪನೂ ಚೆನ್ನಾಗಿರಲ್ಲ. ಈ ಸೊಪ್ಪನ್ನು ಸ್ವಲ್ಪ ಪಾಲಕ್ ಸೊಪ್ಪು ಮಿಕ್ಸ್ ಮಾಡಿ ಸೊಪ್ಪು ಸಾರು ಮಾಡಿದ್ರೆ ಇರುತ್ತೈತೆ ಸೂಪರ್ ಡೂಪರ್. ಈ ತರ ಮುಖ ಬೆಳ್ಳಕ್ಕೆ ಪಳ್ಪಳ ಹೊಳಿತೈತೆ. ಬಜ್ಜಿ ಬೋಂಡ ಎಲ್ಲ ತಿಂದು ಏನೋ ಒಂಥರ ಮಾಡ್ಕೋತೀನೋ ಏನೋ. ಬರೀ ಇಂತದೆಯಾ ತಿಂದ್ರೆ ಮಾರನೇ ದಿನನೇ ಪಿಂಪಲ್ಸ್. ನಾನು ಇಲ್ಲೇ ಇದ್ದೀನಿ ಅಂತ ಬಂದ್ಬಿಡ್ತವೆ. ಎಷ್ಟು ಬೇಜಾರಾಗ್ತೈತೆ ಗೊತ್ತಾ ಫ್ರೆಂಡ್ಸ್. ಅವಂತ ಮಾಡ್ಬಿಟ್ಟು ಸೈಡಲ್ಲಿ ಶಿವ ಕೊಟ್ಬಿಟ್ಟು ನಾನು ನೋಡ್ಕೊಂಡು ಕುತ್ಕೊಳ್ಳೋ ಮಗಳು ಅಲ್ಲ. ಏನಿದು ಚೀಟಿ? ಲವ್ ಲೆಟರ್ ಬರೀತಾ ಶಿವ? ನಾಳೆ ರೇಷನ್ ಲೆಟರ್ ಬರ್ತಿರೋದು ಏನೋ. ಅಂದ್ರೆ ನಾನು ಸೂಪರ್ ಮಾರ್ಕೆಟ್ಗೆ ಹೋಗಿದ್ನಲ್ಲ ಫ್ರೆಂಡ್ಸ್ ಮಧ್ಯಾಹ್ನ. ಅಲ್ಲಿ ಎಲ್ಲಾ ಐಟಮ್ಸು ಇತ್ತು, ದುಡ್ಡು ಇರ್ಲಿಲ್ಲ. ನನ್ಗೆ ನೆನಪು ಬಂತು ಬೇಕಿಂಗ್ ಸೋಡಾ ಬೇಕು ಪಿಜ್ಜಾಗೆ ಅಂತ. ದುಡ್ಡು ಇರ್ಲಿಲ್ಲ ಫ್ರೆಂಡ್ಸ್. ಬಟರ್ ಬೇಕಿತ್ತು, ಅಲ್ಲೇ ಇತ್ತು ಎಲ್ಲಾನು. ದುಡ್ಡು ಇರ್ಲಿಲ್ಲ ಫ್ರೆಂಡ್ಸ್. 500 ರೂಪಾಯಿ ಕೊಟ್ಬಿಟ್ಟು 500 ಐಟಮ್ ತಗೊಬಂದ್ರೆ ಯಾರು ತರ್ತಾರೆ? ಶಿವನೂ ತರಲ್ಲ. ಶಿವ ಇರ್ಲಿ, ಅವ್ರ ತಾತನೂ ತರಲ್ಲ. ಅವ್ರ ತಾತನ ತನಕ ಹೋಗೋದು ಬೇಡ, ಅವ್ರಪ್ಪ ವಿಡಿಯೋ ನೋಡ್ತಾರೆ. ಪಿಜ್ಜಾ ಯಾಕೆ ಪೋಸ್ಟ್ ಪೋನ್ ಆಗಿ ಹೋಗ್ತಾನೆ ಐತೆ ಅಂದ್ರೆ ಫ್ರೆಂಡ್ಸ್, ಅದಕ್ಕೆ ಬೇಕಾಗಿರೋ ಐಟಮ್ಸ್ 10-20 ರೂಪಾಯಿ ಅವೇ. 100 ರೂಪಾಯಿ ಮೇಲೆನೆ. ಬೆಣ್ಣೆ 80 ರೂಪಾಯಿ ಮೇಲೆ. ಅದೇನೋ ಅದು ಇದು ಎಲ್ಲ ರೇಟ್ ಜಾಸ್ತಿ. ಅದಕ್ಕೆ ಆಗಾಗ ಕೆಲವೊಂದು ಐಟಮ್ಸ್ ತರಿಸಿ ಇಟ್ಕೊತಿದ್ದೀನಿ. ಒಂದೇ ಸಲ ನಾನು ಲೀಸ್ಟ್ ಬರ್ಬಿಟ್ಟು ಪಿಜ್ಜಾಗೆ ಇದ್ ಬೇಕು ಅಂತ ಶಿವ ಕೈ ಕೊಟ್ಬಿಟ್ರೆ ಹೋಗ ಅಂಗಡಿಲಿ ಬಿಲ್ ಹಾಕ್ಸ್ಬಿಟ್ಟು ತಲೆ ಬಿದ್ದೋಗ್ತಿದ್ದೀನಿ. ಇಷ್ಟ
ಅಂದ್ಬಿಟ್ಟು ಅದಕ್ಕೆ ಆಗಾಗ ತರಿಸ್ಕೊಂಡು ನಾಳೆ ಟೈಮ್ ಫಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ನಾಳೆ ಪಿಜ್ಜಾ ಮಾಡೇ ಮಾಡ್ತೀನಿ, ನಿಮಗೆಲ್ಲ ಸರ್ಪ್ರೈಸ್ ಕೊಡ್ತೀನಿ. ನಾನು ಸರ್ಪ್ರೈಸ್ ಆಗ್ತೀನಿ. ಮೊದಲು ಏನೇನು ಐಟಮ್ ಬೇಕೆಲ್ಲ ಸೈಡ್ಗೆ ಎತ್ಕೊಬಿಟ್ಟು ಎಷ್ಟೆಷ್ಟು ಬೇಕು ಅಂತ ಮೊದಲು ಇವನ್ನೆಲ್ಲ ಗಂಟು ಮೂಟೆ ಕಟ್ಟಿ ಫ್ರಿಜ್ಜಲ್ಲಿ ಬಿಸಾಕಿದ್ರೆ ಸ್ವಲ್ಪ ಫ್ರೀ ಆಗ್ತಿದೆ ಜಾಗ, ಇಲ್ಲಾಂದ್ರೆ ತಲೆ ಕೆಡ್ತಿದೆ. ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡು ಕುಕ್ಕರ್ ಇಟ್ಕೊಂಡೆ. ಅದಕ್ಕೆ ಅವರೆಬೇಳೆ ಹಾಕ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊಪ್ಸಾರ್ಗೆ ಅವರೆಬೇಳೆ ಹಾಕಿ ಮಾಡಿದ್ರೆ ಸೂಪರ್ ಡೂಪರ್ ಆಗಿರ್ತಿದೆ. ಹಸಿ ಕಾಳು ಅಷ್ಟೇ. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ತೆಂಕಾಯಿ ಯಾವ ಥರ ಹಾಕೊಂಡಿಲ್ಲ, ಟೊಮೊಟೊ ಇಷ್ಟು ಹಾಕೊಂಡು ಆಮೇಲೆ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಸೊಪ್ಪು ಮೇಲೆ ಅವೆಲ್ಲ ಐಟಮ್ಸ್ ಹಾಕೋದ್ರೆ ಬೇಯಲ್ಲ ಸರಿಯಾಗಿ, ಸೊಪ್ಪು ಮೇಲೆ ಇರ್ತಿದ್ದಲ್ಲ, ಅದಕ್ಕೋಸ್ಕರ ತುಂಬ ಸೊಪ್ಪು ಹಾಕ್ಕೊಂಡೆ. ಬೇಯ್ತೈತೋ ಇಲ್ಲ ಅಂತ ಒಂದೇ ಟೆನ್ಷನ್ ಆಗಿತ್ತು. ಉಪ್ಪು ಹಾಕಿ ಒಂದು ಅರ್ಧ ಗ್ಲಾಸ್ ಅಷ್ಟೇ ನೀರು ಹಾಕ್ಕೊಂಡೆ, ಸೊಪ್ಪು ನೀರು ಬಿಟ್ಕೋತಿತ್ತು ಅಂತ. ಒಂದು ವಿಸಿಲ್ ಹಾಕಿಬಿಟ್ಬಿಟ್ಟು ಆಮೇಲೆ ಸಬ್ಬಾಕಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನಕಾಯಿ ಕುಯ್ದಿಕೊಂಡಿದ್ದೆ ಬೋಂಡಕ್ಕೆ ಅಂದ್ಬಿಟ್ಟು ಅದಕ್ಕೆ ಕಡಲೆ ಹಿಟ್ಟಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸೊಪ್ಪು ಹಾಕೋಂಗಿದ್ರೆ ಈ ಥರನೇ ಹಾಕ್ಕೋಬೇಕು. ಮೊದಲು ಇವೆಲ್ಲ ಹಾಕೊಂಡು ಆದ್ಮೇಲೆ ಹಿಟ್ಟು ಹಾಕೊಂಡು ಕಲಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊಪ್ಪಲ್ಲಿ ನೀರಿನಂಶ ಜಾಸ್ತಿ ಇರ್ತಿತ್ತಲ್ಲ, ಅದಕ್ಕೆ ಮೊದಲು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಸಬ್ಬಾಕಿ ಸ್ವಲ್ಪ ಜಾಸ್ತಿ ಹಾಕೊಂಡು ಕಡಲೆ ಹಿಟ್ಟು ಸ್ವಲ್ಪ ಹಾಕಿ ಮಾಡ್ಕೊಳ್ತಾ ಇರೋದು. ಬರೀ ಸೊಪ್ಪು ಇದ್ರೂ ಚೆನ್ನಾಗಿರಲ್ಲ, ಹಂಗಂತ ಕಡಲೆ ಹಿಟ್ಟು ಬರೀ ಜಾಸ್ತಿ ಇದ್ರೂ ಚೆನ್ನಾಗಿರಲ್ಲ. ಸೊಪ್ಪು ಜಾಸ್ತಿ ಇದ್ಬಿಟ್ರೆ ಹಿಂಗೆ ಸೊಪ್ಪನ್ನೇ ಜಾಸ್ತಿ ಹಾಕೊಂಡು ಕಡಲೆ ಹಿಟ್ಟು ಹಾಕೊಂಡು ಮಾಡ್ಕೊಳ್ರಿ. ಅದು ಹೆಂಗೆ ಅದ ಗೊತ್ತಾಗ್ತಿತ್ತಂದರೆ ಉಂಡೆ ಕಟ್ ನೋಡಬೇಕು, ಉಂಡೆ ಆಗಬೇಕು ಸೊಪ್ಪು ಎಲ್ಲ, ಆವಾಗ ಕರೆಕ್ಟಾಗಿ ಅದ ಸರಿ ಹೋಗೈತೆ ಅಂತ. ಅದನ್ನು ಕಲಸಿ ಸೈಡಲ್ಲಿ ಇಡೋದು 10 ನಿಮಿಷ. ಸಾಂಬಾರ್ಗೆ ಇಟ್ಟಿದ್ದೀನಿ, ವಿಸಿಲ್ ಬರ್ತೈತೆ. ಬಿಸಿ ಅನ್ನ ಆಗೈತೆ, ಬೋಂಡಾಗೆ ಕಲಸಿಟ್ಟಿದ್ದೀನಿ. ಅದು ವಿಸಿಲ್ ಬರೋದು ಏನೋ ಒಂಥರ ಸೌಂಡ್ ಬರ್ತೈತಲ್ಲ, ಯಾಕೆ ತುಂಬ ಹಾಕಿದ್ದೀನಿ. ಅದು ಸೊಪ್ಪು ತಾನೆ. ಓಕೆ ಫ್ರೆಂಡ್ಸ್, ಇವಾಗ ಕೆಲವೊಂದು ಐಟಮ್ಸ್ ಬೇಕಾಗಿದೆ. ನಾಳೆ ಪಿಜ್ಜಾಗೆ ಬೇಕಾಗಿರುವಂಥ ಐಟಮ್ಸು ಏನೇನು ತಂದಿತ್ತು ನೋಡೋಣ ಬನ್ನಿ ಫ್ರೆಂಡ್ಸ್. ಕಂಜೂಸ್ ಶಿವಕುಮಾರ್, ಒಂದು ದೊಡ್ಡ ಗಾತ್ರದ ಕ್ಯಾಪ್ಸಿಕಮ್, ಬೇಕಿಂಗ್ ಪೌಡರ್ ಬೇಕಿತ್ತು ನನಗೆ. ಬೇಕಿಂಗ್ ಪೌಡರ್ ಕೇಕ್ ಎಲ್ಲ ಮಾಡ್ತೀನಿ ಫ್ರೆಂಡ್ಸ್, ಮೊಟ್ಟೆ ಹಾಕ್ಬಿಟ್ಟು ಮಾಡ್ತೀನಿ. ಟೊಮೊಟೊ ಕೆಚಪ್ಪು, ಎಸ್ ಫ್ರೆಂಡ್ಸ್, ಸಾಸ್ಗೆ, ಪಿಜ್ಜಾ ಸಾಸ್ಗೆ, ಬಟರು, ಮೊಸರು, ಎಲ್ಲ ಐಟಮ್ಸ್ ಬಂತು ಫ್ರೆಂಡ್ಸ್. ನಾಳೆ ಪಿಜ್ಜಾ ಮಾಡ್ತಾ ಇರೋದೆ, ಫಿನಿಶ್ ಮಾಡ್ತಾ ಇರೋದು ಶಿವನ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ರೆಡಿ ನಪ್ಪಿ? ಆರ್ ಯು ರೆಡಿ? ಎಕ್ಸೈಟೆಡ್? ದೇವ್ರನ್ನೆಲ್ಲ ಬೇಡ್ಕೊಬಿಟ್ಟು ನಾಳೆ ತಿನ್ಬೇಕಾರೆ. ಮೊದಲೇ ಸಲ ಮಾಡ್ತಾ ಇರೋದು. ಕುಕ್ಕರ್ ಒಂದು ವಿಸಿಲ್ ಬಂದ ತಕ್ಷಣ ಅದನ್ನು ಬಸ್ತು ಸೈಡಿಗೆ ಇಟ್ಬಿಟ್ಟೆ, ಸೊಪ್ಪು ಬಸಿದ್ರಲ್ಲಿ. ಆಮೇಲೆ ಬೋಂಡ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ಈ ಬೋಂಡ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಫ್ರೆಂಡ್ಸ್ ನಮಗೆ, ಬರೀ ಸೊಪ್ಪೆ ಇರೋದ್ರಿಂದ ಬೆಂದೈತೋ ಇಲ್ಲ ಅಂತ ಗೊತ್ತಾಗಲ್ಲ. ಅದಕ್ಕೆ ಆದಷ್ಟು ಚಿಕ್ಕದಾಗಿ ಉಂಡೆ ಮಾಡಿ ಹಾಕೊಂಡಿದ್ದೀನಿ. ಇದನ್ನು ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಕೆ ಹೋದ್ರೆ ಎಣ್ಣೆ ಕುಡಿದ್ಬಿಡ್ತೈತೆ, ಹೈ ಫ್ಲೇಮಲ್ಲಿ ಇಡೋಕೆ ಹೋದ್ರೆ ಅಲ್ಲೆಲ್ಲ ಸಿದೋಗ್ಬಿಟ್ಟು ಒಳಗಡೆ ಹಿಟ್ಟಿಟ್ಟು ಉಳ್ಕೊಬಿಡ್ತೈತೆ. ಇದು ಬೇಯೋದು ಸಹ ಗೊತ್ತಾಗಲ್ಲ ಬೆಂದೈತೋ ಇಲ್ಲ ಅಂತ. ಅದಕ್ಕೆ ಮೀಡಿಯಂ ಫ್ಲೇಮಲ್ಲೇ ಕಡಿಮೆ ಅಂದರೂ ಒಂದು 10 ನಿಮಿಷ ಉಲ್ಟಾ ಮಾಡಿ ಬೇಯಿಸ್ಕೊಳ್ತಾ ಇರಬೇಕು. ಯಾವುದೇ ಬೋಂಡ ಮಾಡಿದ್ರೂ ಸ್ಮೆಲ್ ಬಂದಿಲ್ಲ ಅಂದರೆ ಈ ಥರ ಸಬ್ಬಕ್ಕಿ ಬೋಂಡ ಮಾಡಿದ್ರೆ ಮನೆಯೆಲ್ಲ ಘಮ. ಈ ಬೋಂಡ ತಿನ್ನೋ ಮಜಾನೇ ಬೇರೆ. ಈ ಥರ ಕಲರ್ ಬರಬೇಕು, ಆವಾಗ ಕರೆಕ್ಟಾಗಿ ಆಗೈತೆ ಅಂತ. ಆವಾಗ ಸೈಡ್ಗೆ ತಿಟ್ಕೊಂಡೆ. ಆಗಲೇ ಸೊಪ್ಪು ಬಸ್ತಿಟ್ಟಿದ್ನಲ್ಲ, ಅದನ್ನೆಲ್ಲ ಒಂದು ಸ್ವಲ್ಪ ತಣ್ಣಗಾಕ್ಬಿಟ್ಟಿದ್ದೆ. ಆಮೇಲೆ ಜಾರ್ಗೆ ತೆಂಗಿನಕಾಯಿ ಆಪ್ಷನಲ್ ಫ್ರೆಂಡ್ಸ್, ಹಾಕೊಂಡ್ರೆ ಚೆನ್ನಾಗಿರ್ತೈತೆ ಅಂತ ಹಾಕೊಂಡೆ. ಬಸ್ಕೊಂಡಿರೋ ಸೊಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಜಾರ್ಗೆ ಹಾಕೊಂಡೆ. ಸ್ವಲ್ಪ ಬೆಚ್ಚಗಿತ್ತು ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಹೊಗೆ ಬತ್ತೈತೆ, ಜಾಸ್ತಿ ಬಿಸಿ ಇಲ್ಲ. ಟೈಮ್ ಆಗಿಬಿಟ್ಟಿತ್ತು ಅಂತ ಹಿಂಗೆ ರುಬ್ತಾ ಇದ್ದೀನಿ. ಹಸಿ ಕೊತ್ತಂಬರಿ ಸೊಪ್ಪು ಈ ಥರ ಜಾರ್ಗೆ ಹಾಕಿ ರುಬ್ಕೊಂಡೆ. ಹಸಿ ಕೊತ್ತಂಬರಿ ಸೊಪ್ಪೆ ಹಾಕೊಂಡ್ರೆ ಘಮ ಅಂತ ಇರ್ತೈತೆ ಸಾಂಬಾರೆಲ್ಲ, ಅದಕ್ಕೋಸ್ಕರ. ಆಮೇಲೆ ಬೇಳೆನೆಲ್ಲ ಸಪ್ರೇಟಾಗಿ ಹಂಗೆ ಇಟ್ಕೊಂಡಿದ್ದಲ್ಲ, ಅದಕ್ಕೆ ರುಬ್ಬಿಟ್ಕೊಂಡಿರೋ ಸೊಪ್ಪು ಹಾಕೊಂಡೆ. ಈ ಸೊಪ್ಪು ರುಬ್ಕೋಬೇಕಾದ್ರೆ ಸ್ವಲ್ಪ ಜೀರಿಗೆ ಹಾಕೋಬೇಕು ಫ್ರೆಂಡ್, ಒಂದು ಸ್ಪೂನ್ ಅಷ್ಟು, ತುಂಬ ಚೆನ್ನಾಗಿರ್ತೈತೆ. ಈ ಪಾಲಕ್ ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲ ಹೀಟ್ ಜಾಸ್ತಿ, ಗ್ಯಾಸ್ಟ್ರಿಕ್ ಜಾಸ್ತಿ. ಜೀರಿಗೆ ಹಾಕೊಂಡ್ರೆ ಒಂದು ಸ್ವಲ್ಪ ಮ್ಯಾನೇಜ್ ಆಗುತ್ತೆ ಅಂತ. ಇದೊಂದು ಕುದಿ ಬಂದಮೇಲೆ ಸೈಡ್ಗೆ ಇಟ್ಕೊಂಡು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಕರ್ಬೇವು ಸಿಗ್ತಾ ಇಲ್ಲ ಫ್ರೆಂಡ್ಸ್ ಒಗ್ಗರಣೆಗೆ, ಅದಕ್ಕೆ ಸಾಸಿವೆ, ಒಣಮೆಣಸಿನಕಾಯಿ ಇಷ್ಟೇ ಹಾಕಿ ಒಗ್ಗರಣೆ ಹಾಕೊಂಡೆ. ಕರ್ಬೇವು ಗಿಡಗಳು ಎಷ್ಟಿದ್ದೋ ಅಷ್ಟರಲ್ಲಿ ಒಂದು 3/4 ಭಾಗದಷ್ಟು ಕಿತ್ತಾಕ್ಬಿಟ್ಟವ್ರೆ, ಇನ್ನು 1/4 ಭಾಗದಷ್ಟು ರೋಗ ಬಂದ್ಬಿಟ್ಟೈತೆ. ಈ ಸೀಸನಲ್ಲಿ ಹಂಗೇನೆ ಎಲ್ಲ ಉದ್ರಿ ಮತ್ತೆ ಎಲೆ ಚಿಗುರ್ತಿತ್ತಲ್ಲ, ಆವಾಗ ಸಿಗ್ತಿದೆ. ಇದನ್ನು ಒಂದು ಕುದಿ ಬರ್ಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ಸೂಪರ್ ಡೂಪರ್ ಸೊಪ್ಪು ಸಾಂಬಾರು ರೆಡಿ. ಬಿಸಿ ಅನ್ನ, ಸಾರು, ಬೋಂಡ, ಇದ್ರ ಜೊತೆಗೆ ಒಂದು ಮುದ್ದೆ ಇದ್ದಿಟ್ಟಿದ್ರೆ ಸ್ವರ್ಗಕ್ಕೆ 3 ಗೇಣು. ಅನ್ನನೇ ಅಮೃತ ಅನ್ಕೊಂಡು ತಿನ್ಕೊಪ್ಪಿ, ಅಮೃತನೇ ಅದು. ಶಿವಾಗ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಇದು ಸಾಂಬಾರು. ಅದೇ ಅಮೃತನಾ? ಚೆನ್ನಾಯ್ತಪ್ಪ. ಬೋಂಡನೂ ಚೆನ್ನಾಯ್ತಾ ಫ್ರೆಂಡ್ಸ್? ಟಂಟಡ, ನನ್ನ ಜೀವನದಲ್ಲಿ ಇದೇ ಮೊದಲನೇ ಬಾರಿಗೆ 4 ಡ್ರೆಸ್ ಚೇಂಜ್ ಮಾಡಿದ್ದೀನಿ ಒಂದು ದಿನದಲ್ಲಿ. ನಾಳೆ ಒಗೆಷ್ಟಲ್ಲಿ ವಾಷಿಂಗ್ ಮಿಷಿನ್ಗೆ ಜೀವ ಬಾಯಿಗೆ ಬರ್ತಿದೆ, ನನಗೇನಾಗಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಹೊಟ್ಟೆ ತುಂಬ ಊಟ ಮಾಡ್ತೀನಿ, ನಿದ್ದೆ ಬರ್ತೈತೆ. ಮುಖ ತೊಳ್ಕೊಂಡಾದ್ರೂ ಹ್ಯಾಂಡ್ ಕ್ರಾಫ್ಟ್ನ ನಾನು ಇವತ್ತು ಫಿನಿಶ್ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟಿನ ಗಂಟ ವೆಯ್ಟ್ ಮಾಡಿದ್ದೆ. ತಪ್ಪು ಮಣಿಗಳು ಬೇಕಾಗಿತ್ತು ಫ್ರೆಂಡ್ಸ್, ನನಗೆ ತೋರಣಕ್ಕೆ ಬಳಸ್ತಾರಲ್ಲ ಆ ಥರದ್ದು. ಇಲ್ಲಿ ಸಿಗಲ್ವಂತೆ, ಇನ್ನು ಮುಂದೆ ಸ್ಟಾಪಿಗೆ ಹೋಗ್ಬೇಕಂತೆ. ಅಲ್ಲೇ ಕಳ್ಸೋಕೆ ನನ್ನ ಗಂಡ ಮುಖ ನೋಡಿದ್ರೆ ಕಳ್ಸೋ ಮುಖ ಥರನೇ ಕಾಣಿಸ್ತಾ ಇಲ್ಲ. ಅಲ್ಲಿಗೋದ್ರೆ ಒಂದು 1000 ರೂಪಾಯಿ ಇರಬೇಕು ಫ್ರೆಂಡ್ಸ್, ಸಿಟಿ ಥರ ಹೋಗ್ತೀವಲ್ಲ, ಹಂಗಾಗಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಏನೋ ಒಂದು ಗತಿ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಅಷ್ಟು ಹ್ಯಾಂಡ್ ಕ್ರಾಫ್ಟ್ ರೆಡಿ ಮಾಡಿರ್ತೀನಿ, ಅದಕ್ಕೆ ಊಟ ಮಾಡೋಕೆ ಹೋಗ್ತೀನಿ ಫ್ರೆಂಡ್ಸ್. ಈಗ ರಾತ್ರಿ 11 ಗಂಟೆ ಆದರೂ ಈ ಐಟಮ್ಸ್ ಎಲ್ಲ ಎಷ್ಟು ಹಾಕ್ಕೊಂಡಿದ್ದೀನಿ.
ಇದು ಮುಗಿಯೋವರೆಗೂ ನಿದ್ದೆ ಮಾಡಲ್ಲ ಫ್ರೆಂಡ್ಸ್. ನನಗೆ ನಾನೇ ಮನಸ್ಸಲ್ಲಿ ಪ್ರಾಮಿಸ್ ಮಾಡ್ಕೊಂಡು ಕೆಲಸ ಮುಗಿಸ್ತೀನಿ. ಬಟ್ ಐಟಮ್ಸ್ ಬೇಕಾಗಿತ್ತು ಫ್ರೆಂಡ್ಸ್, ಸಿಗಲಿಲ್ಲ. ತುಂಬ ಓಡಾಡಿದೆ ಫ್ರಾನ್ಸಿಸ್ ಸ್ಟೋರ್ಗಳಲ್ಲೆಲ್ಲ. ಇವೆರಡೇ ಇದರಲ್ಲೇ ಮತ್ತು ಹುಲ್ಲನ್ನು ಇಷ್ಟರಲ್ಲೇ ನಾನು ಮಾಡಬೇಕು. ಮಾಡ್ತೀನಿ ಫ್ರೆಂಡ್ಸ್ ಏನೋ ಒಂದು. ಅದಕ್ಕೂ ಮುಂಚೆ ಒಂದು ಜಿರಳೆನ ಮರ್ಡ್ರ್ ಮಾಡೋ ತನಕ ನಾವು ಸಮಾಧಾನ ಆಗಲ್ಲ ಫ್ರೆಂಡ್ಸ್. ಮತ್ತೆ ಬಂದವೆ, ಎಲ್ಲೋಗ್ತಾವ ಅಂತಾನೆ ಗೊತ್ತಿಲ್ಲ. ಜಸ್ಟ್ ಮಿಸ್ಡು. ಯಾವ ಮೂಲೆಯಲ್ಲಿ ಹೋಯ್ತು ಅಂತಾನೆ ಗೊತ್ತಿಲ್ಲ. ಅದು ಇವತ್ತು ಬಲಗಡೆ ಎದ್ದು ಬಂದಿತ್ತು, ಅದಕ್ಕೆ ಬದುಕೋದು ಫ್ರೆಂಡ್ಸ್. ಇನ್ನೊಂದ್ಸಲ ಸಿಗಲಿ ಚಟ್ನಿ ಮಾಡ್ಬಿಟ್ಟು ಶಿವಾಗೆ ಬಡಿಸ್ತೀನಿ ಬೆಳಗ್ಗೆಗೆ. ಓಕೆ ಫ್ರೆಂಡ್ಸ್, ರೆಡಿ ಸ್ಟಾರ್ಟ್. 2 ದಿನದ ಹಿಂದೆನೇ ಜೊನೆಗಳಿಗೆಲ್ಲ ಪೇಂಟ್ ಹೊಡೆದಿಟ್ಟಿದ್ನಲ್ಲ, ಅವುಗಳನ್ನೆಲ್ಲ ಮಧ್ಯದಲ್ಲಿ ದಬ್ಲ ತೊಗೊಂಡು ಓಲ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಲರು 7 ಇತ್ತು. ಅಂದರೆ ಯೆಲ್ಲೋ ಕಲರ್ 7, ವೈಟ್ 7, ರೆಡ್ 7 ಮಾಡ್ಕೊಂಡಿದ್ದೆ ದೊಡ್ಡದಾಗಿ ಮಾಡಬೇಕು ಅಂತ. ಮಣಿಗಳೆಲ್ಲ ತಂದು ಮಾಡ್ಕೊಳ್ಳೋಣ ಅಂದ್ಕೊಂಡೆ ಫ್ರೆಂಡ್ಸ್, ಆಗಲಿಲ್ಲ ನನ್ನ ಕೈಲಿ. ಎಲ್ಲನೂ ಓಲ್ ಮಾಡಿಕೊಂಡು ಈ ಥರ ಉಲ್ಲನ್ ದಾರ ಇತ್ತಲ್ಲ ಅದನ್ನೇ ತಗೊಂಡೆ. ಇದೇ ಬಿಗಿಯಾಗಿ ಬರ್ತಿದೆ ಕಟ್ಟಕ್ಕೆಲ್ಲ ಅಂದ್ಬಿಟ್ಟು ಈ ಥರ ಓಲ್ ಮಾಡಿ ದಾರನ ತಗೊಂಡು, ಈ ದಾರ ಆಚೆಗೆ ಬರಬಾರ್ದಲ್ಲ, ಅದಕ್ಕೆ ಪರ್ಕೆ ಕಡ್ಡಿ ಮಧ್ಯದಲ್ಲಿ ಇಟ್ಕೊಂಡು ಹಿಂಗೆ ಟೈಟಾಗಿ ಕಟ್ಕೊಂಡೆ. ಬೇರೆ ಕಡ್ಡಿ ಏನಾರು ಇಟ್ಕೋಬೋದು, ಇಲ್ಲ ಪವಿಕಲ್ಲಕ್ಕೆ ಏನಾರು ಇದು ಮಾಡ್ಕೋಬೋದು. ಕಡ್ಡಿನೇ ಬೆಸ್ಟು ಅಂತ ಅನ್ನಿಸ್ತು. ಈ ಥರ ಓಲ್ ದಾರನ ಆಚೆಗೆ ಬಿಟ್ಕೊಂಡು ಒಂದು ಬಳೆನ ಈ ಥರ ಕಟ್ಕೊಳ್ಳೋದು. ಒಂಥರ ಜುಮ್ಕಿ ಥರ ಕಾಣಿಸ್ತೈತೆ ನೋಡಿದ್ರೆ, ದೊಡ್ಡ ಸೈಜ್ ಜುಮ್ಕಿ ಥರ ಈ ಥರ ಟೈಟಾಗಿ ಕಟ್ಕೊಳ್ಳೋದು. ಈ ಥರ ದಾರಗಳಾದರೆ ಟೈಟಾಗಿ ಬರ್ತೈತೆ ಫ್ರೆಂಡ್ಸ್. ಏನಾರು ಹ್ಯಾಂಡ್ ಕ್ರಾಫ್ಟ್ ಮಾಡಬೇಕಾರೆ ಒಂದ್ಸಲ ಗಂಟಾಕ್ಬಿಟ್ರೆ ಬಿಚ್ಚಕ್ಕಾಗಲ್ಲ, ಮತ್ತೆ ಇದು ಕಟ್ ಮಾಡಿ ತಗೋಬೇಕು, ಆ ಥರ ಆಗ್ತೈತೆ ನೋಡಿ. ಈ ಥರ ಕಟ್ಕೊಂಡೆ. ಒಂದು ಕಟ್ಕೊಂಡೆ ಮೊದಲು ಬಳೆನ, ಆಮೇಲೆ ಅದನ್ನ ಸೈಡ್ಗೆ ಇಟ್ಕೊಂಡು ಇನ್ನೊಂದು ಕಲರ್ ಎತ್ಕೊಂಡೆ. ಅದಕ್ಕೂ ಸೇಮ್ ಈ ಥರ ಹಿಂದೆಗಡೆಯಿಂದ ಪರ್ಕೆ ಕಡ್ಡಿ ಕಟ್ಕೊಂಡು ಬಳೆ ಹಾಕ್ಕೊಂಡು ಆಮೇಲೆ ಪರ್ಕೆ ಕಡ್ಡಿ ಕಟ್ಕೊಳ್ತಾ ಇದ್ದೀನಿ. ಎರಡೂ ಒಂದೇ ಸಲ ಆಗ್ಬಿಡ್ತೈತೆ ಕೆಲಸ ಅಂದ್ಬಿಟ್ಟು, ಅದು ಬೇರೆ ಗಂಟೆ ಹಾಕೋದು ಟೈಮ್ ತಗೋತೈತೆ ಅಂದ್ಬಿಟ್ಟು ಇದಕ್ಕೆ 2 ಬಳೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಜೊನ್ನೆ ತೊಗೊಂಡು ಅದಕ್ಕೆ 3 ಬಳೆ ಕಟ್ಕೊಳ್ಳೋದು. ಆ ಥರ ಈ ಥರ ಗಂಟು ಹಾಕ್ಕೊಂಡು ಅದೇ ಬಳೆಗೇನೆ ಇನ್ನೊಂದು ಮೇಲೆ ಡಿಫ್ರೆಂಟ್ ಕಲರ್ ತೊಗೊಂಡು ಇನ್ನೊಂದು ಆ ಥರ ಬಳೆ 2 ಗಂಟು ಹಾಕ್ಕೊಳ್ಳೋದು. ನಾನು ಅಂದ್ಕೊಂಡಿದ್ದು ಈ ಥರ ಬಳೆಗಳ ಮಧ್ಯೆ ಒಂದು ದೊಡ್ಡದು ಮಣಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು. ಲುಕ್ಕೇ ಬೇರೆ ಇರ್ತಾಯಿತ್ತು. ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋಯ್ತು. ಪರವಾಗಿಲ್ಲ ಫ್ರೆಂಡ್ಸ್, ಒಂದೊಂದೇ ದಾರ ಕಟ್ತಾ ಇದ್ದೀನಿ ನಾನು, ಬಿಗಿಯಾಗಿ ಕಟ್ತಾ ಇಲ್ಲ. ಇನ್ನೊಂದ್ಸಲ ಬಿಚ್ಚಿಬಿಟ್ಟು ನಾನು ಕಟ್ತೀನಿ, ಮಣಿ ಎಲ್ಲ ಪುಣಿಸ್ಬಿಟ್ಟು ಅಲ್ಲಿ ತನಕ ಇರಲಿ ಅಂದ್ಬಿಟ್ಟು. ಅಲ್ಲಿ ಯಾಕೆ ಹಾಳಾಗ್ತವೆ, ಅಲ್ಲಿ ತನಕ ಹಿಂಗಿರಲಿ ಅಂದ್ಬಿಟ್ಟು ಇನ್ನೊಂದ್ಸಲ ಪೇಂಟ್ ಹೊಡೆದ್ಬಿಟ್ಟು ಇವಕ್ಕೇನೆ ಇನ್ನೊಂದ್ಸಲ ಮಣಿ ಪುಣಿಸ್ಬಿಟ್ಟು ಆಮೇಲೆ ಇನ್ನೂ ನೀಟಾಗಿ ಕಟ್ತೀನಿ. ಈಗ 3 ಬಳೆ ಕಟ್ಕೊಂಡ, ಇನ್ನೊಂದ್ಸಲಿಗೆ 4 ಬಳೆ ಈ ಥರ ಬಿಗಿಯಾಗಿ ಕಟ್ಕೋಬೇಕು. ಏನು ಕಷ್ಟ ಅನಿಸಿಲ್ಲ ಫ್ರೆಂಡ್ಸ್ ಕಟ್ಟುವಷ್ಟು. 5 ಬಳೆ ತನಕ ಕಟ್ಕೊಂಡೆ, ಆಮೇಲೆ ಸಾಕು ಅನ್ನಿಸ್ತು. ಆಮೇಲೆ 12 ಗಂಟೆ ರಾತ್ರಿ ಆಗೋಯ್ತು. ಆಮೇಲೆ ಸ್ಟವ್ ಇದು ದಬ್ಲನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಥರ ಪೇಂಟದ ಬಕೆಟದು ಕ್ಯಾಪ್ ಇತ್ತು, ಅದೇ ಸದ್ಯಕ್ಕೆ ಸಿಕ್ಕಿದ್ದು. ಅದನ್ನು ಮಧ್ಯದ ಓಲ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಹ್ಯಾಂಡ್ ಕ್ರಾಫ್ಟ್ಗೆ ಇದೆ ಮೇನ್ ಥಿಂಗು ಬೇಕಾಗಿರೋದು. ಇದಕ್ಕೆ ಯೆಲ್ಲೋ ಕಲರ್ ಪೇಂಟು ಹೊಡ್ಕೋಬೇಕು. ಈಗ ಸದ್ಯಕ್ಕೆ ಕಟ್ಟಿ ಇಟ್ಕೊತಾ ಇದ್ದೀನಿ. ಯೆಲ್ಲೋ ಕಲರ್ ಪೇಂಟಲ್ಲಿ ಆಮೇಲೆ ಹೊಡ್ಕೊಳ್ತೀನಿ. 5 ಕಟ್ಟಿಟ್ಕೊಂಡಿದ್ದಲ್ಲ ನಾನು ಆಗಲೇ ಹ್ಯಾಂಡ್ ಕ್ರಾಫ್ಟ್ ಮಾಡೋಕ್ಕೆ, ಅದಕ್ಕೆ 5 ಓಲು ಅಳತೆ ಕರೆಕ್ಟಾಗಿ ತೊಗೊಂಡು ಓಲ್ ಮಾಡಿಕೊಂಡೆ ಬಿಸಿ ಮಾಡಿಬಿಟ್ಟು. ಮೊದಲು 1 ಬಳೆ ಕಟ್ಕೊಂಡಿದ್ನಲ್ಲ ಅದಕ್ಕೆ ದಾರ ಕಟ್ಕೊಂಡು ಒಂದಷ್ಟು ತುಂಬ ಅದನ್ನು ಈ ಓಲಿಂದ ಈ ಕಡೆ ಸೈಡ್ಗೆ ಎಳ್ಕೋಬೇಕು. ಈ ಥರ ಬರಬೇಕು. ಈ ಕಟ್ಟಿದ್ದೀನಲ್ಲ ಆ ಥರ ಹೇಳೋಕ್ಕೂ ಗೊತ್ತಾಗ್ತಿಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಮತ್ತು ನೆಕ್ಸ್ಟು 2 ಬಳೆ ಕಟ್ಟಿರೋದನ್ನ, ಆಮೇಲೆ 3 ಬಳೆ ಕಟ್ಟಿರೋದನ್ನ ಈ ಥರ ಎಲ್ಲ ಓಲಲ್ಲಿ ಎಳ್ಕೋಬೇಕು. ಸಮ ಪ್ರಮಾಣದಲ್ಲಿ ದಾರಾನ ಕಟ್ ಮಾಡ್ಕೊಂಡಿರಬೇಕು. ಈಗ ಕಟ್ಕೊಳ್ತಿದ್ದೀನಲ್ಲ ದಾರಗಳನ್ನ, ಅದಕ್ಕೆ ಅಳತೆ ಮರಿ ಮೊದಲೇ ಇಟ್ಕೊಬಿಟ್ಟೆ. ಅವನ್ನೆಲ್ಲ ತಗೊಂಡು ಎಲ್ಲ ಸಮವಾಗಿ ಸರಿ ಮಾಡಿಕೊಂಡು 1 ಗಂಟೆ ಹಾಕೊಳ್ತಾ ಇದ್ದೀನಿ. ಜಾರ್ಕೊಂಡು ಬಿದ್ದೋಗ್ಬಿಡ್ತೈತೆ ಅಂದ್ಬಿಟ್ಟು ಸರಿಯಾಗಿ ಜಾರ್ತಾ ಇತ್ತು. ಇವುಗಳು ಮಾತ್ರ ಮಾಡಬೇಕಾದ್ರೆ ಇನ್ನೊಬ್ರು ಸಪೋರ್ಟಿಗೆ ಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ಶಿವ ಗೊರಕೆ ಹೊಡಿತಾ ಇತ್ತು. ಇನ್ನೊಂದು ಬಳೆ ಎಕ್ಸ್ಟ್ರಾ ಮಿಕ್ಕಿತ್ತಲ್ಲ ಅದನ್ನು ಸಹ ಹಿಂಗೆ ಕಟ್ಕೊಂಡೆ. ಇನ್ನೂ 2 ಬಳೆ ಮಿಕ್ಕಿತ್ತು. ಕೊನೆಗೆ ಹಿಂಗೆ ಕಟ್ಕೊಂಡೆ. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಪೇಂಟ್ ಹೊಡೆದ್ಬಿಟ್ಟು ಮತ್ತೆ ಒಂದ್ಸಲ ಎಲ್ಲ ರೆಡಿ ಮಾಡ್ತೀನಿ. ಎಂಡವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್.